ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಶುಭಾ ಕೆಬಿ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಲೋಕ ಶಿಕ್ಷಣ ಟ್ರಸ್ಟ್ನ ಮಾಸಪತ್ರಿಕೆ ಕಸ್ತೂರಿಯ ಸಂಪಾದಕರಾಗಿರುವಂತಹ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಶುಭಾ. ನಮಸ್ಕಾರ. ಸೊ ಈ ವಾರದ ಮೊದಲನೆಯ ವಿಷಯವಾಗಿ ನಾವು ರಾಜ್ಯದ ವಿಷಯವನ್ನು ತಗೊಳ್ತಾ ಇದ್ದೀವಿ. ಅದರಲ್ಲೂ ವಿಧಾನಮಂಡಲದ ಅಧಿವೇಶನಕ್ಕೆ ಇನ್ನೇನು ಕ್ಷಣಗಣನೆ ಆಗ್ತಾ ಇದೆ. ಇನ್ನು ಕೆಲ ದಿನಗಳು ಕಳೆದ್ರೆ ಆಲ್ಮೋಸ್ಟ್ ನೀವು ಕೈಗೆ ಸಿಗಲ್ಲ, ನಮ್ಮ ರಿಪೋರ್ಟರ್ಸು ಕೈಗೆ ಸಿಗಲ್ಲ ಅನ್ನೋ ರೇಂಜಲ್ಲಿ ಇರ್ತೀವಿ. ಸೊ ಇವಾಗ ಅಧಿವೇಶನಕ್ಕೆ ಯಾವ ರೀತಿಯಲ್ಲಿ ಸಿದ್ಧತೆಗಳು ನಡೀತಾ ಇದೆ, ಹೊಸ ಹೊಸ ವಿಚಾರಗಳು ಏನೇನಿದೆ ಚರ್ಚೆಗೆ? ಈ ಸಾರಿ ಬೆಳಗಾವಿ ಅಧಿವೇಶನ, ಚಳಿಗಾಲದ ಅಧಿವೇಶನ ಯಾವಾಗಲೂ ಬೆಳಗಾವಿಯಲ್ಲಿ ನಡೆಯುತ್ತೆ. ನಾವು ಬಹಳ ಈ ಸರಿ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿದ್ವಿ. ರೀಸನ್ ಏನು ಅಂದರೆ, ನೀವು ಅಂತ ಇದ್ರಲ್ಲ, ಬರೀ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲೇ ತಳ್ಳಿಬಿಡ್ತಿರೋ ಏನು ಕತೆನೋ ಅಂತಂದ್ಬಿಟ್ಟು, ಇಲ್ಲ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಬ್ರೇಕ್ ಹಾಕಿ ಈಗ ನಾವು ಚಳಿಯನ್ನು ಅನುಭವಿಸೋದಕ್ಕೆ, ಆಸ್ವಾದಿಸೋದಕ್ಕೆ ಬೆಳಗಾವಿಗೆ ಹೊರಟಿದ್ವಿ. ಅಲ್ಲಿ ನಮ್ಮ ಸರ್ಕಾರ 2 ಹೊಸ ಮಸೂದೆಗಳನ್ನು ಮಂಡಿಸಲಿದೆ. ಒಂದು ಸಾಮಾಜಿಕ ಬಹಿಷ್ಕಾರ ವಿರೋಧಿ ಇದು ವಿಧೇಯಕ ಒಂದು, ಮತ್ತು ಇನ್ನೊಂದು ಭಾಳ ಇಂಪಾರ್ಟೆಂಟ್, 2 ಭಾಳ ಇಂಪಾರ್ಟೆಂಟು. ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ, ಈ ನಾವು ಬಾಯಿಗೆ ಬಂದಂಗೆ ಮಾತಾಡ್ತೀವಲ್ಲ, ಗೊತ್ತು ಗುರಿ ಇಲ್ಲದೇನೆ ಒಂದೊಂದು ಕಮ್ಯುನಿಟಿ ವಿರುದ್ಧ ಎಲ್ಲ ಮಾತಾಡ್ತೀವಲ್ಲ. ಆಮೇಲೆ ದ್ವೇಷ ಭಾಷಣ, ಬೇಸಿಕಲಿ ದ್ವೇಷದ ಮಾತುಗಳು, ಪಬ್ಲಿಕ್ ಮಾತುಗಳೇನಿದೆ ಇವುಗಳನ್ನು ಇವುಗಳಿಗೆ ಶಿಕ್ಷೆ ಕೊಡು, ಅಂದರೆ 3 ವರ್ಷ ಸಜೆ ಮತ್ತು 5,000 ದಂಡ. ಇದರ ಒಂದು ವಿಧೇಯಕ ಈ ಸರಿ ಮಂಡನೆ ಆಗಲಿದೆ. ಒಟ್ಟು 8 ವಿಧೇಯಕ ಮಂಡನೆ ಆಗುತ್ತೆ. ಅದರಲ್ಲಿ ಮಿಕ್ಕಿದ್ದೆಲ್ಲ ತಿದ್ದುಪಡಿ ವಿಧೇಯಕಗಳು ಎಲ್ಲನೂ. ಮಲೆನಾಡು ಅಭಿವೃದ್ಧಿ ಮಂಡಳಿ, ಈ ಥರ ಸಾಕಷ್ಟು ಇವೆ. ನಿಮ್ಗೆ ಬೇಕಿದ್ರೆ ಒಂದು ಸರಿ ಓದ್ಬಿಡ್ತೀನಿ. ಒಂದು, ನಮ್ಮ ಕರ್ನಾಟಕ ರಾಜ್ಯ ದ್ವೇಷ ಭಾಷಣ ಅಪರಾಧ ಪ್ರತಿಬಂಧಕ 2025, ಇದು ಮೇನ್ ನಾವು ಹೆಚ್ಚು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಇದ್ರ ಬಗ್ಗೆನೇ ಹೆಚ್ಚು ನಿರೀಕ್ಷೆ ಇರೋದು. ಇದು ಬಹಳ ಸದನವನ್ನು ಕೋಲಾಹಲದಲ್ಲಿ ತಳ್ಳಬಹುದು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ 2 ಆಡಳಿತ ಹಾಗೂ ಪ್ರತಿಪಕ್ಷದ ಸದಸ್ಯರ ನಡುವೆ ಮಾತಿನ ಚಕಮಕಿ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಅಂತ ಹೇಳಿ, ಅಂದರೆ ಇದನ್ನೆಲ್ಲ ಅವರು ಮಂಡಿಸ್ತಾರಲ್ಲ ಡೀಟೇಲ್ಸ್ನ, ಆಗ ಅದರ ಮೇಲೆ ನಡೆಯೋ ಚರ್ಚೆ ಸಂದರ್ಭದಲ್ಲಿ ಇವೆಲ್ಲ ನಾವು ಎಕ್ಸ್ಪೆಕ್ಟೆಡ್. ಪಟಾಕಿ, ಲಕ್ಷ್ಮಿ ಪಟಾಕಿ, ಬೆಳ್ಳುಳ್ಳಿ ಪಟಾಕಿ, ಆಟಂ ಬಾಂಬು ಎಲ್ಲ. ನಮ್ದು ದೀಪಾವಳಿ ಆಟಂ ಬಾಂಬ್, ನಾಟ್ ಪುಟಿನ್ ಅಮೆರಿಕ ಆಟಂ ಬಾಂಬು. ಇದೆಲ್ಲ ಹೊತ್ಕೊಳ್ಳುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅದು ಒಂದು. ಜಾನುವಾರುಗಳ ಹತ್ಯೆ ಪ್ರತಿಬಂಧಕ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ, ಇದು 2025. ಸಾಮಾಜಿಕ ಬಹಿಷ್ಕಾರ ನಿಷೇಧ ತಡೆಗಟ್ಟುವಿಕೆ ಪರಿಹಾರ ವಿಧೇಯಕ, ತಡೆಗಟ್ಟುವಿಕೆ ಮತ್ತು ಪರಿಹಾರ ಇದ್ರ ವಿಧೇಯಕ. ಇದು ಸಾಮಾಜಿಕ ಬಹಿಷ್ಕಾರ ನಿಷೇಧ ತಡೆಗಟ್ಟುವಿಕೆ ಮತ್ತು ಇದಕ್ಕೆ ಪರಿಹಾರ ಏನು ಅಂತ ಹೇಳ್ಬಿಟ್ಟು, ಇದು ಈಗಲೂ ಇದೊಂದು ಪಿಡುಗು. ಇಷ್ಟು ನಮ್ಮ ಒಂದು ನಾಗರಿಕ ಸಮಾಜ ಅದು ಎಂಥ ನಾವು ಮಂಗಳನ ಗ್ರಹದಲ್ಲಿ ಮನೆ ಕಟ್ತೀವಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತಿಗೂ ನಾವು ಈ ಥರ ಸಾಮಾಜಿಕ ಬಹಿಷ್ಕಾರಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಂಥ ಪಿಡುಗುಗಳನ್ನೆಲ್ಲ ಆಚರಣೆ ಇನ್ನೂ ಜೀವಂತ ಇದೆ ಅಂದರೆ ನಮಗೆ ನಾಚಿಕೆಗೇಡು, ಒಂದು ನಾಗರಿಕ ಸಮಾಜಕ್ಕೆ ನಾಚಿಕೆಗೇಡು ಇಂಥವೆಲ್ಲ ಆಚರಣೆಗಳು. ಸೊ ಇದರ ಒಂದು ತಡೆಗಟ್ಟೋದಕ್ಕೆ ವಿಧೇಯಕ ಮಂಡಿಸ್ತಾ ಇದ್ದಾರೆ. ಅದು ಹೊಸದಾಗಿ ಈ ಸರಿ ಬರ್ತಾ ಇದೆ ಒಂದು. ಆಮೇಲೆ ಹಿಂದೂ ಧಾರ್ಮಿಕ ಸಂಸ್ಥೆ ಮತ್ತು ಧರ್ಮದಾಯಿ ಇದು ತಿದ್ದುಪಡಿ. ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ, ಮತ್ತು ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ತಿದ್ದುಪಡಿ ಕಾಯ್ದೆ, ಆಯಿತಾ. ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿ ತಿದ್ದುಪಡಿ, ಕರ್ನಾಟಕ ಒಳನಾಡು ನೌಕೆ ನಿಯಮಗಳು. ಸೊ ಇವೆಲ್ಲನೂ ಚರ್ಚೆ ಆಗುತ್ತೆ, ಮಂಡನೆ ಆಗುತ್ತೆ ವಿಧೇಯಕಗಳು, ಮತ್ತು ಚರ್ಚೆ ಆಗುತ್ತೆ. ನಾವು ಈಗ ಇದರಲ್ಲಿ ಇದಕ್ಕೆ ಏನು ಶಿಕ್ಷೆ ಅಂತ ಇವರು ದ್ವೇಷ ಭಾಷಣದಕ್ಕೆ ಏನಂದರೆ, ಜನಾಂಗೀಯ ನಿಂದನೆ, ಭಾಷೆ ಬಗ್ಗೆ ತುಂಬ ಭಾಷೆದಂತೂ ಹೊರಗಿನವ್ರು ಬಂದಿರೋರು ಕನ್ನಡಿಗರನ್ನ ಇನ್ನಿಲ್ದಂಗೆ ಅವಮಾನ ಮಾಡ್ತಾರೆ. ನನಗಂತೂ ಭಾಳ ಬೇಜಾರು ಅನಿಸ್ತದೆ. ಆ ಭಾಷೆ ವಿಷಯ ನೆನಪಿಸ್ಕೊಂಡ್ರೆ ಸಿಟ್ಟು ಬಂದ್ಬಿಡುತ್ತೆ ನನಗೆ. ಆಮೇಲೆ ಜನ್ಮಸ್ಥಳ, ಜಾತಿ, ಧರ್ಮ ಆಧರಿಸಿದ ದ್ವೇಷ ಭಾಷಣ. ಸೊ ಇವಕ್ಕೆಲ್ಲನೂ ಶಿಕ್ಷಾರ್ಹ ಅಂಥೇಳಿ ಆಯಾ ಈ ಪ್ರಚೋದನಕಾರಿ ಹೇಳಿಕೆಗಳನ್ನು ತಡೆಗಟ್ಟುವಂಥ ಹೊಣೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಇರುತ್ತೆ. ಸೊ ಜಿಲ್ಲಾಧಿಕಾರಿಗಳು
ಅದನ್ನು ಜಿಲ್ಲಾಧಿಕಾರಿಗಳು ನೀಡುವ ಆದೇಶದಂತೆ ದ್ವೇಷ ಪ್ರಚೋದಿಸುವ ಕ್ರಿಯೆ ನಿಷೇಧ ಇದನ್ನು ಒಂದು ಜಾರಿಗೊಳಿಸಲಾಗುತ್ತದೆ. ದ್ವೇಷ ಭಾಷಣ ಮಾಡಿದರೆ 3 ವರ್ಷ ಜೈಲು, 5,000 ದಂಡ ಅಂತ ಹೇಳಿಬಿಟ್ಟು ಇದು ಈ ಹೊತ್ತಿನ ಒಂದು ಏನು ವಿಶೇಷ ಅಂತ ಹೇಳ್ಬೋದು. ಸೊ ಎಲ್ಲ ನಮ್ಮ ಶಾಸಕರು, ಮುಖ್ಯಮಂತ್ರಿಗಳು, ಮಂತ್ರಿಗಳು ಎಲ್ಲರೂ ಈಗಾಗಲೇ ಬೆಳಗಾವಿ ಮೂಡಲ್ಲಿದ್ದಾರೆ. ಬೆಳಗಾವಿ ಕುಂದ, ಗೋಕಾಕ್ ಕರದಂಟು ಸವಿಯೋ, ಮತ್ತು ಚಾ, ಚೂಡ ಎಲ್ಲ ಇದೆ ಅಜೆಂಡಾದಲ್ಲಿ. ಇದ್ರ ಜೊತೆಗೆ ಇವೆಲ್ಲ ಮೆನು, ಇವೆಲ್ಲದ್ರ ಜೊತೆಗೆ ಸೊ ಬ್ರೇಕ್ಫಾಸ್ಟ್ ಮೆನು ಬೇಡ ಅಂದ್ರೆ ನೀವು ಮತ್ತೆ ಬ್ರೇಕ್ಫಾಸ್ಟ್ ವಿಷಯನೇ ತರ್ತಾ ಹೇಳ್ಬೇಕಲ್ಲ. ಅಯ್ಯೋ ನಿಮಗೆ ಗೊತ್ತಿಲ್ಲ, ಬೆಳಗಾವಿ ಅಧಿವೇಶನ ಅಂದ್ರೆ ಊಟದ್ದೇ ಒಂದು ದೊಡ್ಡ ಸಮಾರಾಧನೆ. ಸಾಹಿತ್ಯ ಸಮ್ಮೇಳನ ಇರುತ್ತಲ್ಲ, ಊಟದ ಸಮಾರಾಧನೆ, ಆ ಥರ ಇದರಲ್ಲೂ ಅಷ್ಟೇ ಎಲ್ಲ ತುಂಬ ಎಕ್ಸ್ಪೆಕ್ಟೇಷನ್ ಹೈ ಇರುತ್ತೆ. ಬಟ್ ಎಸ್, ಇದರಲ್ಲಿ ಈ ಸರಿ ಇದೊಂದು ಭಾಳ ಇಂಪಾರ್ಟೆಂಟ್, ಚೆನ್ನಾಗಿದೆ. ನಮಗೂ ಖುಷಿ ಆಯಿತು. ಅಬ್ಬಾ, ಇಷ್ಟು ದಿನ ಬರೇ ನಾವು ಈ ಬ್ರೇಕ್ಫಾಸ್ಟು ಏನೋ ಕಿಸ್ಸ ಕುರ್ಸಿಕ ಕೇಳಿ 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 ಸಾಕಾಗೋಗಿತ್ತು. ಅಟ್ಲೀಸ್ಟ್ ಈಗ ಏನೋ ಒಂದು ಆಡಳಿತ ಯಂತ್ರ ಚುರುಕು ಮುಟ್ಟಿಸುವಂತ ಒಂದು ಕೆಲಸಗಳು ನಡೀತಾ ಇದೆ. ಕಳೆದ ವಾರ ಕೂಡ ನಾವು ಚರ್ಚೆ ಮಾಡಿದ್ವಿ, ಯಾವುದೇ ಫೈಲ್ಸ್ ಕೂಡ ಮೂವ್ ಆಗ್ತಾ ಇರಲ್ಲ ಸರ್ಕಾರದಲ್ಲಿ ಅಂತೇಳಿ. ಇವಾಗ ಅಧಿವೇಶನದ ಹಿನ್ನೆಲೆಯಲ್ಲಿ ಒಂಚೂರು ಆಕ್ಟಿವ್ ಆಗ್ತಾರೆ ಅನ್ಸುತ್ತೆ ಎಲ್ಲರೂ. ಬೇರೆ ಭ್ರಷ್ಟಾಚಾರ ಬೇರೆ ರಾಜ್ಯದಲ್ಲಿ 62, ಆಕ್ಚುಲಿ ಅದು 2019 ಅಂತ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ಬಿಜೆಪಿ ಅವರು ಇಲ್ಲ, ಇದು ಈಗ ಅವಾಗಿದ್ದು 40% ನೀವೇ ಮಾಡಿದ ಆರೋಪ, ಅದಾದ್ಮೇಲಿಂದ ಇದು 62% ನೋಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ಇದೆಲ್ಲ ಏನು ಗೊತ್ತಾ, ಇದು ಯಾವ ದೊಡ್ಡಸ್ತಿಕೆ ಅಲ್ಲ. ಇದು ಭ್ರಷ್ಟಾಚಾರ ಇಷ್ಟು % ಇದೆ, ಅಷ್ಟು % ಇದೆ. ಉಪಲೋಕಾಯುಕ್ತ ವೀರಪ್ಪ ಅವರು ಇದನ್ನ ಗಮನ ಸೆಳೆದಿರೋದು, ಅವರು ಪ್ರಸ್ತಾಪ ಮಾಡಿರೋದು. ಬಟ್ ಇಲ್ಲ, ಅದು ನಿಮ್ಮ ಕಾಲದಲ್ಲಿ, ಅಲ್ಲ ಅದು ನಮ್ಮ ಕಾಲದಲ್ಲ, ಇದೇನು ಅಲ್ಲ. ಕರ್ನಾಟಕದ ಒಂದು ಗೌರವಕ್ಕೆ ಮಸಿ ಬಳಿತಾ ಇದ್ದೀವಿ ನಾವು. ಹೌದು, ಇದರಿಂದ ಈ ಮೂಲಕ ಅದನ್ನ ನಾವು ಯಾರು ಗಮನಿಸ್ತಾ ಇಲ್ಲ. ಆಕ್ಚುಲಿ ನೀವೇ ನೋಡಿ, ಎಷ್ಟು ಹಗರಣಗಳು ಈಗ ಕಳೆದ ಇತ್ತೀಚಿನ ವರ್ಷಗಳಲ್ಲಿ ಬೆಳಕಿಗೆ ಬಂದಿದೆ. ಎಷ್ಟೆಷ್ಟು ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ, ಅವೆಲ್ಲಾನು ಅದೇ ತಾನೆ. ಸೊ ಹಾಗಾಗಿ ಇರಲಿ, ಏನಂತ ಹೇಳಿದ್ರೆ ನಾನು ಯಾಕೆ ಇದನ್ನ ಇರಲಿ ಅಂತ ಹೇಳ್ತಿದ್ದೀನಿ ಅಂದರೆ, ಇದೆಲ್ಲ ನಡೀತಾ ಇದೆ ಆನ್ ಗೋಯಿಂಗ್. ಬಟ್ ಪರಿಹಾರ ಏನು, ವಾಟ್ ನೆಕ್ಸ್ಟ್? ನಾವು ಇದನ್ನು ಹ್ಯಾಂಗೆ ಸುಧಾರಣೆ ಮಾಡ್ಕೊಂಡು ಮುಂದೆ ಹೋಗ್ತೀವಿ, ಜನರಿಗೆ ನಾವು ಏನು ಉತ್ತರದಾಯಿತ್ವ ಅನ್ನೋದು ನಮ್ದು ಇದೆಯಲ್ಲ ಸರ್ಕಾರದ್ದು ಅಂಥೇಳಿ. ಓಕೆ, ಸೊ ಇವಾಗ ಮಾತಿನ ಮಧ್ಯೆ ನೀವು ಸಾಹಿತ್ಯ ಸಮ್ಮೇಳನ ನೆನ್ಪು ಮಾಡಿಬಿಟ್ರಿ. ಸೊ ಕಳೆದ ವರ್ಷ ಡಿಸೆಂಬರ್ನಲ್ಲಿ ನೀವು ನಮ್ಮ ಕೈಗೆ ಸಿಕ್ಕಿರಲಿಲ್ಲ, ಸಮ್ಮೇಳನದಲ್ಲಿ ಕಂಪ್ಲೀಟ್ ಬ್ಯುಸಿ ಆಗಿಬಿಟ್ಟಿದ್ರಿ. ಸೊ ಈ ವರ್ಷದ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ಅಂತಿತ್ತು. ಇವಾಗ ಕಳೆದ ವರ್ಷ 87ನೇ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಬಹಳ ಅದ್ಧೂರಿಯಾಗಿ ನಡೀತು. ನನಗದ ಊಟದ ಸಮಾರಾಧನೆ ಅಂದಾಗ ಅಲ್ಲಿ ತುಂಬಾ ಕಾಂಟ್ರವರ್ಸಿ ಆಗಿತ್ತಲ್ಲ, ಅದಕ್ಕೆ ಹೇಳಿದ್ದು. ಈಗ 88ನೇ ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, ಇದು ಬಳ್ಳಾರಿಯಲ್ಲಿ ನಡಿಬೇಕು ನಿಗದಿ ಆಗಿದೆ. ಆದರೆ ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ಏನು ಹಣದ ದುರ್ಬಳಕೆ ಇವೆಲ್ಲ ಆಗಿದೆ ಅಂತ ಅಲಿಗೇಷನ್ಸ್ ಇದೆ, ಅದ್ರ ಬಗ್ಗೆ ಎಲ್ಲ ತನಿಖೆ ನಡೀತಿದೆ. ಅದೆಲ್ಲ ಸಂಪೂರ್ಣಗೊಳ್ಳದ ಹೊರತು ಈ 88ನೇ ಸಾಹಿತ್ಯ ಸಮ್ಮೇಳನ ನಡೆಸೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿ ಸರ್ಕಾರ ಸ್ಪಷ್ಟಪಡಿಸಿದೆ. ಹಾಗಾಗಿ ಈ ಡಿಸೆಂಬರ್ನಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇಲ್ಲ. ಸೊ ಈ ಡಿಸೆಂಬರಲ್ಲಿ ನಮಗೆ ಮೇಡಮ್ ಕಂಪ್ಲೀಟ್ ಆಗಿ ಅವೈಲಬಲ್ ಇರ್ತಾರೆ ಅಂತ ಆಯ್ತು. ಸೊ ಇವಾಗ ನಾವು ಮುಂದಿನ ವಿಚಾರಕ್ಕೆ ಬರೋದಾದ್ರೆ, ಪರಪ್ಪನ ಅಗ್ರಹಾರಕ್ಕೆ ಜೈಲಿನಲ್ಲಿ ಏನು ಉಗ್ರಗಾಮಿಯ ವಿಚಾರಣೆ ನಡೆಸಲಿಕ್ಕೆ NIA ತಂಡ. ಹೌದು, ಏನು ಶುಭ, ನಾವು ಅವತ್ತಷ್ಟೇ ಮಾತಾಡ್ಕೊಂಡ್ವಿ ಅಲ್ವಾ, ನೋಡ್ರಿ ಏನಿದು ಈ ತರ ಸ್ವಾವಲಂಬನೆ, ಈ ತರ ಆತ್ಮನಿರ್ಭರತೆ ಅಂತ ಹೇಳ್ಕೊಂಡು ಅಂತ. ತಾಳಿ 1 ನಿಮಿಷ ನೀರು ಕುಡಿದು ಬಿಡ್ತೀನಿ ತಾಳಿ. ಏನಂತ ಹೇಳಿದ್ರೆ, ಈ NIA ಟೀಮ್ ಬಂದಿದೆ ತನಿಖೆ ನಡೆಸಲಿಕ್ಕೆ. ಇದು ನಮ್ಮ ಸಂಯುಕ್ತ ಕರ್ನಾಟಕದಲ್ಲೇ ತುಂಬ ನೀಟಾಗಿ ವರದಿ ಮಾಡಿದ್ದೀವಿ ನಾವು. ಏನಪ್ಪ ಅಲ್ಲಿ ಅಂದರೆ, ನಾವು ಅವತ್ತು ಮಾತಾಡ್ಕೊಳ್ಳೋ ಜುಹಾಬ್ ಮುನ್ನಾ, ಅವನನ್ನೇ ತನಿಖೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಯಾಕೆ ಅಂದರೆ, ಇವ ಸ್ಯಾಟಲೈಟ್ ಲೇನ್ ಬಳಸ್ತಾನೆ, ಹೆಂಗೆ ಬಳಸ್ತಾನೆ ಇವನು, ಯಾವ ಇದು ಯಾಕೆ ಅಂತ ಹೇಳಿದ್ರೆ, ದೆಹಲಿಯ ಒಂದು ಏನು ರೆಡ್ ಫೋರ್ಟ್ ಎದುರಿಗೆ ಏನು ಬ್ಲಾಸ್ಟ್ ಆಯ್ತಲ್ಲ, ಮೆಟ್ರೋ ಸ್ಟೇಷನ್ ಹತ್ರ ಏನು ಬ್ಲಾಸ್ಟ್ ಆಯ್ತಲ್ಲ, ಆ ಬ್ಲಾಸ್ಟ್ಗೂ ಇದಕ್ಕೂ ಸಂಬಂಧ ಇದೆ ಅಂತ ಹೇಳಿ ಈಗ NIA ಸಸ್ಪೆಕ್ಟ್ ಮಾಡ್ತಿದೆ. ಹಾಗಾಗಿ ಅಲ್ಲಿಯ ತನಿಖಾ ತಂಡ ಬಂದು ಇವನನ್ನು ಗ್ರಿಲ್ ಮಾಡಿದ್ದಾರೆ. ಮತ್ತು ಹೇಗೆ ನೀನು ಏನೇನು ಮಾಡಿದ್ಯಾ, ನೀನು ಹೆಂಗೆ ಸ್ಯಾಟಲೈಟ್ ಇದನ್ನು ಬಳಸ್ತಾ ಇದೆಯಾ, ನಿನಗೆ ಯಾರು ಕೊಟ್ಟಿದ್ದು ಇದನ್ನು,
ಸೊ ಇವೆಲ್ಲನೂ ಆತನಿಂದ ಮಾಹಿತಿ. ಆಮೇಲೆ ಈ ಈ ಸ್ಫೋಟ ಪ್ರಕರಣಕ್ಕೂ ನಿನಗೂ ಏನು ಸಂಬಂಧ ಇದೆ, ನಿನಗಿದ್ರ ಮಾಹಿತಿ ಇತ್ತಾ, ಇವೆಲ್ಲಾನು. ಇವನು ಆ್ಯಕ್ಚುಲಿ ರೆಕ್ರೂಟರ್ ಅಂತೆ ISISಗೆ. ಈ ಎಲ್ಲ ಕಡೆ ಹೋಗೋದು, ಯುವಕರನ್ನು ಸೆಳೆದುಕೊಳ್ಳೋದು ಮತ್ತು ಅವರನ್ನು ISISಗೆ ಜಾಯಿನ್ ಮಾಡೋದಕ್ಕೆ ಪ್ರಚೋದಿಸೋದು, ಈ ಥರ ಮಾಡ್ತಾ ಇದ್ನಂತೆ ಇವನು. ಇವನು ಆ್ಯಕ್ಚುಲಿ 2020 ಬಂಧನ ಆಗಿದ್ದು ಇವನು ದುಬೈನಲ್ಲಿ. ಆಮೇಲೆ 2023 ಇವನನ್ನು ಕಳಿಸ್ಕೊಡ್ತಾರೆ ದುಬೈನಿಂದ ಇಲ್ಲಿಗೆ. ಇಂಡಿಯಾ ತುಂಬ ಅಲ್ಲಿ ದುಬೈ ಜೊತೆ ನೆಗೋಷಿಯೇಟ್ ಮಾಡಿ ಕೊನೆಗೆ ಕಳಿಸ್ತಾರೆ. ಆಮೇಲೆ ನಾವು ಇಲ್ಲಿ ಬಂದು ಇಲ್ಲಿ ಪರಪ್ಪನಾಗ್ರಹಾರದಲ್ಲಿ ಅವನನ್ನು ಕರ್ಕೊಂಡು ಬಂದು ಕಾರಾಗೃಹದಲ್ಲಿ ಇಡಿಸಲಾಗಿದೆ. ಅಲ್ಲೇ ಇವನು ಇಷ್ಟು ನಡೆಸ್ತಾನೆ, ಎಲ್ಲ ರೀತಿಯ ರಾಜ. ಇದು ವೈಭವ. ಪರಪ್ಪನ ಅಗ್ರಹಾರ ಅಂದ್ರೇನೆ ಇವಾಗ ನಮಗೆ ವೈಭೋಗದ ಅರಮನೆ ಇದ್ದಂಗೆ ಅನ್ನೋ ಫೀಲ್. ಅಪರಾಧಿಗಳ ಪಂಚತಾರ ವಾಸ್ತವ್ಯ. ಖಂಡಿತವಾಗ್ಲು ಅದು ನಿಜವಾಗ್ಲೂ ಅಪರಾಧಿಗಳಿಗೆ ದೊರಕುವ ಪಂಚತಾರ ವಾಸ್ತವ್ಯ ವ್ಯವಸ್ಥೆ ಎಲ್ಲವೂ ಅಲ್ಲಿ ದೊರೆಯುತ್ತೆ. ಅಂದು ಅಂತ ಅಪರಾಧಿಗಳಿಗೆ ಸಿಗತ್ತೆ ಅನ್ನೋದಾದ್ರೆ ಸಾಮಾನ್ಯ ಜನರಿಗೆ ಯಾವ ಮೆಸೇಜ್ ನಾವು ಕೊಡ್ತಾ ಇದೀವಿ ಅಂದ್ರೆ, ನೀವು ಅಪರಾಧ ಮಾಡಿ ರಾಜ ವೈಭೋಗವನ್ನ ಅನುಭವಿಸಿ ಅನ್ನೋ ತರದ್ದು. ನಮ್ಮ ಕುಲಾಧಿಕಾರಿಗಳ ಒಂದು ಶಾಮೀಲ್ ಆಗದೆ ಇದ್ರೆ ಇದು ಸಾಧ್ಯನೇ ಇಲ್ಲ. ಅಧಿಕಾರಿಗಳು ಅಲೋ ಮಾಡಿದ್ರಷ್ಟೇ ಅಲ್ಲಿಯ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಇದರ ಬಗ್ಗೆ ನಿಗಾ ವಹಿಸೋದಕ್ಕೆ ಸಾಧ್ಯ ಇಲ್ವ. ಯಾಕೆಂದ್ರೆ ಎಲ್ಲ ಕಡೆ CCTV ಕ್ಯಾಮ್ರಾಗಳಿವೆ, ಎಲ್ಲ ಇದೆ. ನಾವು ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಬಹಳ ಜಾಸ್ತಿ ಮಾತಾಡಿದ್ವಿ, ಹಾಗಾಗಿ ಮುಂದಿನ ವಿಷಯಕ್ಕೆ ಹೋಗಬಹುದು ಅನ್ಸುತ್ತೆ. ಮುಂದಿನ ವಿಚಾರ ಅಂತೂ ನನಗೆ ಪರ್ಸನಲ್ ಆಗಿ ತುಂಬಾ ಸಿಟ್ಟು ಬಂದಂತಹ ವಿಚಾರ ಅದು. ರಾಜಸ್ಥಾನ ನನಗೆ ಬೆಳಗ್ಗಿಂದ ಒಂಥರ ತಲೆ ಬಿಸಿ ಅಂತ ಅನ್ನಿಸ್ಬಿಡ್ತು. ಅದು ಯಾವ ದೃಷ್ಟಿಕೋನದಲ್ಲಿ ಅವ್ರು ಈ ತರದ ಆದೇಶವನ್ನು ಹೊರಡಿಸಿದ್ರು ಅನ್ನೋದು ಪ್ರಶ್ನಾತೀತ. ಅವರು ಯಾವ ತರ ಹೇಳ್ತಿದ್ದಾರೆ ಅಂತಂದ್ರೆ, ನನ್ನ ಪ್ರಕಾರ ಅವರು ಯಾವ ರೀತಿ ಅಂದ್ರೆ, ರಾಜಸ್ಥಾನ ಹೈಕೋರ್ಟ್ ಏನ್ ಹೇಳಿದೆ ಅಂತ ಹೇಳಿದ್ರೆ, ಬೇಸಿಕಲಿ ರಾಜಸ್ಥಾನ ಅನ್ನೋದು ಬಹಳ ಕ್ಲೋಸ್ಡ್ ಇದೆ ಸೊಸೈಟಿ. ಅದು ತುಂಬಾ ಒಂಥರ ಸಂಕುಚಿತ ಅಂತ ಹೇಳ್ಬೋದು ಅವರ ಥಿಂಕಿಂಗು ಎಲ್ಲಾನು. ಈಗ ಸುಧಾರಣೆ ಆಗಿದೆ ಒಪ್ಕೋತೀನಿ, ಆದ್ರೆ ಇಲ್ಲಿವರೆಗೂ ನಿಮಗೆ ಗೊತ್ತು, ಇಲ್ಲಿವರೆಗೂ ಅವಕುಂಠನ ಇದನ್ನು ಹಾಕೊಂಡು ಇರ್ಬೇಕಿತ್ತು ಎಲ್ಲ ಮಹಿಳೆಯರು, ಹಾಗೆ ಇದ್ದಿದ್ದು. ಈಗ ತೀರಾ ಗ್ರಾಮೀಣ ಭಾಗದಲ್ಲೂ ಸಮೇತ ಈಗ ಒಂದು ಮೂಗಿನ ಮೇಲೆ ಒಂದಿಷ್ಟಕ್ಕೆ ಬಂದಿದೆ ಆ ಪರದೆ ಅಂತ ಅನ್ನೋದು. ಆದ್ರೂ ಅಲ್ಲಿ ನೋಡಿ, ಅಲ್ಲಿ ಕೋಟಾ ಇದೆಯಲ್ಲ, ಕೋಟಾ ಇಸ್ ದ ಹಬ್ ಆಫ್ ಎಜುಕೇಶನ್ ಹಬ್ ಅಂತ ಹೇಳ್ತೀವಿ ನಾವು. ಸೊ ಅಲ್ಲಿ ಒಬ್ಬ 18 ವರ್ಷದ ಹುಡುಗಿ ಮತ್ತು ಒಂದು 19 ವರ್ಷದ ಹುಡುಗ, ಇವರಿಬ್ರು ಕಳೆದ ಅಕ್ಟೋಬರ್ 27ನೇ ತಾರೀಕು ಒಂದು ಒಡಂಬಡಿಕೆ ಮಾಡಿಕೊಂಡು ದೇ ಸ್ಟಾರ್ಟೆಡ್ ಲಿವಿಂಗ್ ಟುಗೆದರ್. ಅದನ್ನ ಅಬ್ಜೆಕ್ಟ್ ಮಾಡ್ತಾರೆ ಅವರ ಪೇರೆಂಟ್ಸ್, ಆ ಹುಡುಗಿಯ ಪೇರೆಂಟ್ಸ್. ಸೊ ಪೊಲೀಸ್ ಸ್ಟೇಷನ್ಗೆ ಇವ್ರು ಹೋಗಿ ಪ್ರೊಟೆಕ್ಷನ್ ಕೇಳ್ತಾರೆ. ಪೊಲೀಸ್ ನಾವು ಕೊಡೋಕ್ಕಾಗಲ್ಲ ಅನ್ನೋ ಥರ ನೇರವಾಗಿ ಇದು ಮಾಡದೇ ಇದ್ರು ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಇವ್ರೀಗ ಅದನ್ನು ಕೋರ್ಟ್ ಮೆಟ್ಟಿಲೇರಿದ್ದಾರೆ, ನಮಗೆ ಪ್ರೊಟೆಕ್ಷನ್ ಬೇಕು, ನಾವಿಬ್ರು ಮೇಜರ್ ಇದೀವಿ, ನಾವು ಮೇಜರ್ ಇರೋದ್ರಿಂದ ನೀವು ನಮಗೆ ಲಿವಿನ್ಗೆ ಸಹಬಾಳ್ವೆಗೆ ನೀವು ನಮಗೆ ಅವಕಾಶ ಕೊಡಬೇಕು, ಅನುಮತಿ ಕೊಡಬೇಕು, ನಮಗೆ ನಮ್ಮ ಕುಟುಂಬದವರು ತೊಂದರೆ ಕೊಟ್ಟರೆ ನೀವು ಅದಕ್ಕೆ ನಮಗೆ ರಕ್ಷಣೆ ಕೊಡಬೇಕು ಅಂತ ಅವರು ಕೇಳ್ಕೊಳ್ತಾರೆ. ಅದಕ್ಕೆ ಇವ್ರು ಹೇಳ್ತಾರೆ, ದಿಲೀಪ್ ಧಾಂದ್ ಅಂತ ಹೇಳ್ಬಿಟ್ಟು ಅವರೇ ನ್ಯಾಯಮೂರ್ತಿಗಳು, ರಾಜಸ್ಥಾನ ಹೈಕೋರ್ಟಲ್ಲಿದ್ದು ವಿಚಾರಣೆ ನಡೆದಿದ್ದು. ಆಮೇಲೆ ಅವ್ರು ಹೇಳಿದ್ರು, ನೋಡಿ, ದೆರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಮೈನರಿಂದ ಮೇಜರ್ ಆಗೋದು ಯಾವಾಗ 18ನೇ ವಯಸ್ಸಿಗೆ, ಅವಾಗಲೇ ನಮಗೆ ಮತದಾನದ ಹಕ್ಕು ಸಿಗೋದು. ನಾವು ಮದುವೆ ಆಗೋ ವಯಸ್ಸು ಯಾವುದು ನಮಗೆ 21, ಹೌದಲ್ವಾ? ಸೊ ದೆರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ 18 ಆ್ಯಂಡ್ 21. ಸೊ ಈ ಪೀರಿಯಡಲ್ಲಿ ನಿಮಗೆ ಇವಾಗ ಮದುವೆ ಆಗ್ಲಿಕ್ಕೆ ಅವಕಾಶ ಇಲ್ದಿದ್ರು ಸಹಬಾಳ್ವೆಗೆ ಅವಕಾಶ ಇದೆ. ಅದು ಯಾವ ಪ್ರಕಾರ ಅಂತ ಹೇಳಿದ್ರೆ, ಸಂವಿಧಾನದ ಆರ್ಟಿಕಲ್ 21 ಏನಿದೆ ಅದರ ಪ್ರಕಾರ ರೈಟ್ ಟು ಲಿವ್, ರೈಟ್ ಟು ಲೈಫ್ ಅಥವಾ ಜೀವನದ ಹಕ್ಕು ಅಂತ ನಾವೇನು ಹೇಳ್ತೀವಿ ಅದು, ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು, ಇವೆರಡೂ ಕೂಡ ಅಲ್ಲಿದೆ. ಸೊ ಅದರ ಪ್ರಕಾರ ಇವರಿಗೆ ಜೀವನದ ಹಕ್ಕು ಇದೆ, ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಇದೆ. ಸೊ ಸಂವಿಧಾನದ ಪ್ರಕಾರ ಮೇಜರ್ ಬಂದಿರೋರು ಅಂದರೆ 18 ವಯಸ್ಸು ಆಗಿರೋರು ಖಂಡಿತ ಸಹಜೀವನ ಮಾಡಬಹುದು, ಸಹಬಾಳ್ವೆ ಮಾಡಬಹುದು ಹುಡುಗ ಹುಡುಗಿ ಅಂಥೇಳಿ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಇವ್ರಿಗೆ ಅಂತ ಹೇಳ್ಬಿಟ್ಟು ಅವರು ಸೂಚನೆ ಕೊಟ್ಟಿದ್ದಾರೆ. ಈ ಒಂದು ತೀರ್ಪು, ನ್ಯಾಯಾಲಯದ ತೀರ್ಪು ನಮ್ಮ ಸಮಾಜದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಲಿದೆ ಅಂತ ಅನ್ನೋದು ಇದೇ ಪ್ರಶ್ನೆ ಬಹಳ ಬಹಳ ಚಿಂತಿಸ್ಬೇಕು ನಾವು.
ಚಿಂತಿಸ್ಬೇಕಲ್ಲ ಕಳವಳಕಾರಿ ಸಂಗತಿ ಅಂತನೂ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ನಾವಿನ್ನೂ ತೀರಾ ವೆಸ್ಟರ್ನೈಸ್ ಆಗಿಲ್ಲ, ನಮ್ಮ ಸಮಾಜ ಇನ್ನೂ ವೆಸ್ಟರ್ನೈಸ್ ಆಗಿಲ್ಲ. 18 ಆಗ್ತಿದ್ದಂಗೆ ಅಲ್ಲೇನೋ ಅಪ್ಪ ಅಮ್ಮ ಬಿಟ್ಬಿಡ್ತಾರೆ, ಹೋಗಿ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ, ರೂಪಿಸ್ಕೊಳ್ಳಿ ಅಂಥೇಳಿ, ರೆಕ್ಕೆ ಬಂತು ನಿಮಗೆ ಹಾರಿ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ನಮ್ಮಲ್ಲಿ ಹಂಗಲ್ಲ. ಅದೇ ಇದೆಯಲ್ಲ, ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಅಂತ ಇದೆಯಲ್ಲ, ಸೇಮ್ ಅದೇ ಥರನೇ ನಮ್ಮ ಮಕ್ಕಳು, ನಮ್ಮ ಒಂದು ಕೌಟುಂಬಿಕ ಸಂಬಂಧ ಆ ಥರ ಇದೆ. ಈ ನಮಗೆ ಅವ್ರಿಗೆ ಎಷ್ಟೇ ಅವ್ರಿಗೆ ಮಕ್ಕಳಾದ್ರೂ ಅಪ್ಪ ಅಮ್ಮನಿಗೆ ಮಕ್ಕಳೇ ತಾನೆ. ನಾವು ಅವರ ನಡವಳಿಕೆ ಚಲನವಲನವನ್ನ ಒಂದು ಕಣ್ಣಿಟ್ಟೇ ಇರ್ತೀವಿ, ನೋಡ್ತಾನೆ ಇರ್ತೀವಿ. ಸೊ ಇದು ನಮ್ಮ ಸಮಾಜದ ಮೇಲೆ ಬಹಳ ಒಂದು ಗಂಭೀರ ಪರಿಣಾಮ ಬೀರುತ್ತೆ ಅಂತ ಅನ್ಸುತ್ತೆ. ಇಂದಿನ ಆಧುನಿಕ ಯುಗದಲ್ಲಿ ಅಂದರೆ ಮಾಡರ್ನೈಸ್ ಆಗ್ತಾ ಇದೆ, ಅಂತ ಟೆಕ್ನಾಲಜಿ ನಾವು ಅಡಾಪ್ಟ್ ಮಾಡ್ಕೊತಾ ಇದ್ದೀವಿ. ಈ ಯುಗದಲ್ಲಿ ಅಂದರೆ ಅದನ್ನ ಯಾಕೆ ನೀವು ಅಷ್ಟೊಂದು ರಿಸ್ಟ್ರಿಕ್ಟಾಗಿ ನೋಡ್ತಾ ಇದ್ದೀರಾ ಅನ್ನೋ ಥರನೂ ಒಂದಿಷ್ಟು ಪ್ರಶ್ನೆಗಳು ಬರಬಹುದು. ಆದರೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಈ ಥರದ್ದೊಂದು ಅಥವಾ ಒಂದು ನಮ್ಮ ಸಂಬಂಧಗಳು ಇದು ಈ ನಮ್ಮ ತಲೆಮಾರು ಇದೆಯಲ್ಲ, ನಮ್ಮ ತಲೆಮಾರು ಇದಕ್ಕೆ ಬಹಳ ಕಷ್ಟ. ನಾವು ಅತ್ಲಾಗ ಹೋಗೂ ಬಿಟ್ಟಿಲ್ಲ, ನಾವು ಜೆನ್ ಝೀನೂ ಅಲ್ಲ, ಇತ್ಲಾಗೆ ಪುರಾತನ ಪ್ರಾಚೀನನೂ ಅಲ್ಲ. ನಾವು ಮಧ್ಯ ಇದೀವಲ್ಲ, ಯಾವಾಗ್ಲೂ ತ್ರಿಶಂಕುಲ್ ಇರೋರ್ಗೆ ತೊಳಲಾಟ ಜಾಸ್ತಿ. ಸೊ ನಾವು ಆ ಕಡೆ ಹೊಳೆಯನ್ನ ದಾಟಿ ಆ ಕಡೆ ಹೋಗೋದೂ ಇಲ್ಲ, ಈ ಕಡೆ ಹೊಳೆಯಲ್ಲಿ ಈಜದೇ ಇರಕ್ಕೂ ಆಗಲ್ಲ. ನಮಗೆ ಪ್ರವಾಹದ ವಿರುದ್ಧ ಯಾವುದ್ರ ಜೊತೆ ಈಜಬೇಕು ಅಂತ ಗೊತ್ತಿಲ್ಲ. ಈ ತೊಳಲಾಟ ನಮ್ಮಲ್ಲಿದೆ, ನಮ್ಮ ತಲೆಮಾರಿನಲ್ಲಿ. ಸೊ ನಮ್ಮ ಮಕ್ಕಳ ಮೇಲೆ ಇದು ಪರಿಣಾಮ ಬೀರುತ್ತೆ. ಇದ್ರ ಬಗ್ಗೆ ಈ ಆದೇಶದಿಂದ ಏನಾಗುತ್ತೆ, ಪಾಲಕರಿಗೆ ಇನ್ನೂ ಆತಂಕ ಹೆಚ್ಚಾಗತ್ತೆ. ಯಾಕೆಂದ್ರೆ ಬೇರೆ ಯಾವುದೋ ಊರಿಗೆ ಓದಕ್ ಬಿಟ್ಟಿರ್ತಾರೆ, ಅಥವಾ ಏನು ಮಕ್ಕಳು ಇನ್ನೆಲ್ಲೋ ವರ್ಕಿಂಗ್ ಇರ್ತಾರೆ. ನೀವು ಇವಾಗ ಇದನ್ನ ಹೇಳ್ತಿದ್ರಲ್ಲ, ಇದಕ್ಕೆ ಜಸ್ಟ್ ಒಂದು ಸೇರಿಸ್ಬಿಡ್ತೀನಿ. ಕರ್ನಾಟಕ, ನಾವು ಉಡ್ತಾ ಪಂಜಾಬ್ ತರ ಕರ್ನಾಟಕದಲ್ಲೂ ಡ್ರಗ್ಸ್ ದಂಧೆ ಬಹಳ ವ್ಯಾಪಕವಾಗಿದೆ ಅಂತ ಹೇಳ್ಬಿಟ್ಟು, ಎಸ್ ಇವಾಗ ತುಂಬಾ ಬಂದಿದೆ. ಗಾಂಜಾ ಸೇವನೆ ಅಂತೂ ಬ್ಯಾಂಗ್ಳೂರಲ್ಲಿ ಹೈಯೆಸ್ಟ್ ಇದೆ, ಅದು ಸ್ಟೂಡೆಂಟ್ಸ್ ಲೆವೆಲ್ ಅಲ್ಲೇ. ಹೈಸ್ಕೂಲಿಂದ ಪ್ರಾರಂಭವಾಗಿ PUC ಈ ಹಂತದಲ್ಲೇ ವಿಪರೀತ ಜಾಸ್ತಿ, ರ್ಯಾಂಪ್ಯಾಂಟ್ ಅಂತ ನಾವೇನ್ ಹೇಳ್ತೀವಿ ಆ ಒಂದು ರೀತಿಯಲ್ಲಿ ಇದು ಹರಡಿದೆ. ಸೊ ಈಗ ನೀವು ಇವಾಗ ಇಲ್ಲಿವರೆಗೆ ಗಾಂಜಾ ಇದ್ರ ಬಗ್ಗೆ ನಾವು ಡ್ರಗ್ಸ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಿದ್ವಿ, ಇನ್ ಲಿವಿನ್ ಶುರುವಾಗ್ಬಿಡತ್ತಮ್ಮ. ಇದೊಂದು ಶುರುವಾಗುತ್ತೆ ನೆಕ್ಸ್ಟ್ ನಮ್ಮ ಸಮಾಜಕ್ಕೆ, ಇಡೀ ಭಾರತೀಯ ಸಮಾಜಕ್ಕೆ ಇದು ಒಂದು ಶುರುವಾಗೋ ಎಲ್ಲ ಸಾಧ್ಯತೆಗಳು. ಏನೇ ಹೇಳಕ್ ಬಂದ್ರೆ ಇವಾಗ ಕಾನೂನೇ ನಮ್ಮ ಪರವಾಗಿ, ನೀವೇನ್ ಮಾತಾಡ್ತೀರಾ, ಸಂವಿಧಾನನೇ ನಮ್ಗೆ ರೈಟ್ ಟು ಲಿವ್ ಅಂತ ಹೇಳಿ ಆರ್ಟಿಕಲ್ 21 ಹೇಳಿರುವಾಗ ನೀವು ನಮ್ಗೆ ಇದಕ್ಕೆ ಹೆಂಗೆ ನೀವು ಅವಕಾಶ ಅನುಮತಿ ನಿರಾಕರಿಸ್ತೀರಿ ಅಂತ ಯುವ ಜನತೆ ಕೇಳುವಂತಹ ಜೆನ್ಜಿ ನಮ್ಗೆ ಪ್ರಶ್ನೆ ಮಾಡುವಂತ ಒಂದು ಇದರಲ್ಲಿ ಸಿಕ್ಕಾಕೊಂಡು. ಬಟ್ ಇದು ಖಂಡಿತ ಇದು ತುಂಬಾ ಚರ್ಚೆ ಆಗುತ್ತೆ ಮುಂದೆ. ಆಮೇಲೆ ಇದಕ್ಕೆ ಒಂದು ಏನೋ ಒಂದು ದಿಕ್ಸೂಚಿ ಯಾವ್ದಾದ್ರು ಒಂದು ಖಂಡಿತ ಕಾಣುತ್ತೆ ಅಂತ ನನಗನ್ಸುತ್ತೆ ಮುಂಬರುವ ದಿನಗಳಲ್ಲಿ. ಅಂದ್ರೆ ಇದು ರಾಷ್ಟ್ರವ್ಯಾಪಿ ಚರ್ಚೆ ಆಗುತ್ತೆ, ಆಗ್ಬೇಕು. ಆದ್ಮೇಲೆನೆ ಅದಕ್ಕೆ ಒಂದು ಏನಾರೊಂದು ಸಮಾಧಾನ ಅನ್ನೋದು ನಾವು ಬಹುಶಃ ಕಂಡ್ಕೊಳ್ಬಹುದು. ಏನು ಹುಡುಗನ ಹೆತ್ತಿರೋ ಅಮ್ಮನೇ ಹಿಂಗಂದ್ರೆ ಹೆಣ್ಮಕ್ಳ ಅಮ್ಮ ಅಂದ್ರೆ ನಾವೇನ್ ಹೇಳ್ಬೇಕು ಹೇಳ್ರಿ. ನನಗೆ ಆ ಚಿಂತೆ ಇಲ್ಲ, ನನ್ನ ಮಗನ ಚಿಂತೆ ನನಗೆ ಕಾಡ್ಲಿಲ್ಲ. ಆ ಕ್ಷಣಕ್ಕೆ ನಂಗೆ ಅದು ಒಂದು ಥಾಟು ಬಂದಿಲ್ಲ. ಒಟ್ಟಾರೆ ಸಮಾಜವನ್ನ ಗಮನಿಸಿದಾಗ ಯಾವ ದಿಕ್ಕಲ್ಲಿ ಹೋಗ್ಬಿಡತ್ತೇನೋ ಅನ್ನೋದೊಂದು ಏನಂತ ಹೇಳಿದ್ರೆ, ನಾವು ಮಕ್ಕಳನ್ನ ನಾವು ಯಾವ ರೀತಿ ಬೆಳೆಸ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂತಂದು ಹಂಗೆ ನಾವು ಮಕ್ಕಳಿಗೆ ಯಾವ ಸಂಸ್ಕಾರ ಕೊಟ್ಟು ಬೆಳೆಸ್ತೀವಿ. ಆಮೇಲೆ ಇನ್ನ ಹೇಳ್ತೀವಿ, ನೀವು ತುಂಬಾ ಮುಚ್ಚಟೆಯಾಗಿ ತುಂಬಾ ನೀವು ಏನು ರಕ್ಷಣೆ ಪ್ರೊಟೆಕ್ಷನ್ ಕೊಟ್ಟು ನೀವು ಬೆಳೆಸಿದ್ರೆ ಆ ಮಕ್ಕಳು 18 ಆದ್ಮೇಲೆ ಹೀಗೆ ಹೋಗೋದು. ಆಮೇಲೆ ತಪ್ಪು ಅಂತಾನು ಹೇಳಲಿಕ್ಕಾಗಲ್ಲ, ಸ್ವಾತಂತ್ರ್ಯ ಅಲ್ವಪ್ಪ. ಅವರಿಗೂ ಇವಾಗ ಅವರು ಮೇಜರ್ ಬಂದಿದ್ದಾರೆ, ಅವರಿಗೂ ಅವ್ರ ಬಗ್ಗೆ ಥಿಂಕ್ ಮಾಡೋದಕ್ಕೆ ಇದಿದೆಯಲ್ವಾ. ಈ ಥರದ್ದೆಲ್ಲ ಏನು ಬರುತ್ತೆ, ವಾದ ಪ್ರತಿವಾದ ಇವೆಲ್ಲನು ನೋಡೋಣ ಮುಂದಿನ ದಿನಗಳಲ್ಲಿ ಹಾಗಾಗ್ಬೋದು. ಸೊ ಇವಾಗ ನಾವು ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ, ಕಳೆದ 2-3 ದಿವಸಗಳಿಂದಲೂ ನನಗೆ ತುಂಬಾ ಭಾರತದಲ್ಲಿ ನಡೀತಾ ಇರೋದು ಒಂದೇ, ಎಲ್ಲರ ದೃಷ್ಟಿಕೋನ ಇರೋದು ದೆಹಲಿಯತ್ತ. ಅದು ಏನಕ್ಕೆ, ಸನ್ಮಾನ್ಯ ಪುಟಿನ್ ಅವರು ಭಾರತಕ್ಕೆ ಬಂದಿದ್ದಾರೆ. ಸೊ ಪುಟಿದೆದ್ದ ಭಾರತ ಅನ್ನೋ ರೀತಿಯಲ್ಲಿ ಇವಾಗ ನೀವು ಸೋಷಿಯಲ್ ಮೀಡಿಯಾ ತಗೊಳ್ಳಿ, ಎಕ್ಸ್ ತಗೊಳ್ಳಿ, ಎಲ್ಲದರಲ್ಲೂ ಪುಟಿನ್ ಮೋದಿ ಅವರ ಒಡನಾಟ, ಮಾತುಕತೆ, ಈ ವಿಡಿಯೋಸ್ಗಳನ್ನೇ ನಾವು ನೋಡ್ತಾ ಇದ್ದೀವಿ. ಸೊ ಇವರಿಬ್ಬರ ಭೇಟಿ ಸಾಕಷ್ಟು ದೇಶಗಳಿಗೆ ಒಂದು ಬಿಸಿ ಮುಟ್ಟಿಸಿದ ರೀತಿಯಲ್ಲೂ ಆಗಿದೆ.
ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾತನಾಡೋದಾದ್ರೆ, ಆ್ಯಕ್ಚುಲಿ ಪುಟಿನ್ ಬಂದಿರೋದು ನಮಗೆ ಒಂದು ರೀತಿಲಿ ನೈತಿಕವಾಗಿ ಬಹಳ ಮೊರಲ್ ಬೂಸ್ಟ್ ಅಂತ ನಾವು ಹೇಳ್ತೀವಲ್ಲ, ಆ ಒಂದು ರೀತಿ ಆಗಿದೆ ನಮಗೆ. ಯಾಕೆ ಅಂತ ಹೇಳಿದ್ರೆ ಅಮೇರಿಕ, ಪಾಕಿಸ್ತಾನ, ಚೀನಾ ಇವರೆಲ್ಲರೂ ಒಂಥರ ನಮ್ಮನ್ನು ಏನು ಸೈಡ್ ಲೈನ್ ಮಾಡಲಿಕ್ಕೆ ನೋಡ್ತಿರೋ ಒಂದು ಸಂದರ್ಭದಲ್ಲಿ ಪುಟಿನ್ ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಬಂದಿರೋದು. ಆಮೇಲೆ ಪುಟಿನ್ ಜೆಂಟ್ಲ್ಮನ್ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಬಿಹೇವ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾವು ಈ ಥರ ಇವಾಗ ಇವರ ಸುಂಕ ಸಮರದಿಂದಾಗಿ, ಅಮೆರಿಕದ ಸುಂಕ ಸಮರದಿಂದಾಗಿ ನಾವು ಅವ್ರ ಬಳಿಯಿಂದ ನಾವು ಪೆಟ್ರೋಲ್ ತಗೊಳ್ಳೋದನ್ನು ಕಡಿಮೆ ಮಾಡ್ತಾಯಿದ್ರು. ಅವರು ಅದನ್ನು ಇದಕ್ಕೆ ಇಟ್ಕೊಂಡಿಲ್ಲ, ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಅವರು ಇಲ್ಲ, ನಾವು ಯಾವಾಗಲೂ ಜಂಟಿಯಾಗಿ ನಾವು ಏನು ಪರಸ್ಪರ ಉಭಯ ದೇಶಗಳೂ ಕೊಡು ಮಾಡೋಣ, ಮಾಡಿ ಇಬ್ಬರದ್ದು ಅಭಿವೃದ್ಧಿಯನ್ನು ನಾವು ಮಾಡ್ಕೊಳ್ಳೋಣ ಅಂಥೇಳಿ ನಾವು ನಮಗೆ ಗೊತ್ತಿರೋ ರಕ್ಷಣಾ ಕ್ಷೇತ್ರದಲ್ಲಿ, AI ಕ್ಷೇತ್ರದಲ್ಲಿ, ಸ್ಪೇಸ್ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ನಿಮಗೆ ಅಗತ್ಯ ಇರೋ ಎಲ್ಲ ಸಪೋರ್ಟನ್ನು ನಾವು ಕೊಡ್ತೀವಿ. ನೀವು ನಿಮ್ಮಿಂದ ನಮಗೆ ಜವಳಿ, ಫಾರ್ಮಾಸ್ಯೂಟಿಕಲ್ ಈ ಎಲ್ಲ ಒಂದು ನಿಮ್ಮಲ್ಲಿ ಏನು ಯಥೇಚ್ಛವಾಗಿದೆ ಅದನ್ನು ನೀವು ನಮಗೆ ಕಳಿಸಿ. ಸೊ ನಾವು ಪರಸ್ಪರ ಹೀಗೆ ಬಾಂಧವ್ಯ ವೃದ್ಧಿಸ್ಕೊಳ್ಳೋಣ ಅಂತ. ಸೊ ಇದಕ್ಕೆ ಸಂಬಂಧಿಸಿದಂಗೆ ಸಾಕಷ್ಟು ಈಗ ಇದೇನು ಆಗುತ್ತೆ, ಒಡಂಬಡಿಕೆಗಳು ಮೂಡುತ್ತೆ, ಒಪ್ಪಂದಗಳಿಗೆ ಸಹಿ ಹಾಕ್ತಾರೆ. ಈಗ ಈ 2 ದಿನಗಳ ಭೇಟಿಗಾಗಿ ಬಂದರೆ ಖುದ್ದು ಪ್ರಧಾನಿ ಮೋದಿ ಅವರೇನೆ ಏರ್ಪೋರ್ಟಿಗೆ ಹೋಗಿ, ಯಾಕೆಂದ್ರೆ ಅವರ ಒಂದು ಜೀವವನ್ನು ಉಳಿಸಿರುವಂತಹ ಗೆಳೆಯ ಇವರು, ಆತ್ಮೀಯ ಕುಚಿಕು. ಹಾಗಾಗಿ ಇವರಲ್ಲಿ ಏರ್ಪೋರ್ಟಿಗೆ ಹೋಗಿ ಅವರನ್ನ ವೆಲ್ಕಮ್ ಮಾಡ್ಕೊಂಡು ಬಂದ್ರು. ಮತ್ತೆ ರಾಷ್ಟ್ರಪತಿ ಭವನಕ್ಕೂ ಭೇಟಿ ಆಗಿತ್ತು. ಪ್ರೋಟೋಕಾಲ್ನು ಲೆಕ್ಕಕ್ಕಿಡದೆ ಮೋದಿ ಹೋಗಿ, ಅದು ಒಂದೇ ಕಾರಲ್ಲಿ ಇಬ್ರು ಪ್ರಯಾಣಿಸಿದಾರೆ ಅಲ್ಲಿಂದ. ಅವರಿಬ್ರದ್ದು ಅದು ಕುಚಿಕು ಇದೆ. ಹಾಗಾಗಿ ಅದಾಯ್ತು. ಆಮೇಲೆ ರಾಷ್ಟ್ರಪತಿ ಭವನದಲ್ಲೂ ಕೂಡ ಡಿಸೆಂಬರ್ 5ನೇ ತಾರೀಕು ಹೋಗಿ ಇವ್ರು ಭೇಟಿ ನೀಡಿ ಸೇನಾ ಒಂದು ಇದನ್ನ ಗೌರವವನ್ನ ಸ್ವೀಕರಿಸಿದ್ದಾರೆ ಪುಟಿನ್ ಅವರು. ಅವರಿಗೂ ಆಮೇಲೆ ನಮ್ಮ ಕಲಾ ತಂಡಗಳೆಲ್ಲ ಅವರ ವೆಲ್ಕಮ್ಗೆ ಹೋಗಿದ್ದು, ಅವರು ಅದನ್ನೆಲ್ಲ ಕಣ್ಣರಿಸ್ಕೊಂಡು ನೋಡಿ ಖುಷಿ ಪಟ್ಟಿದ್ದಾರೆ, ಎಂಜಾಯ್ ಮಾಡಿ. ಆಮೇಲೆ ತುಂಬ ನಾನು ನಿಮ್ಮ ನೆರೆಮನೆಯವ, ನಾನು ನಿಮ್ಮ ಆತ್ಮೀಯ, ನಿಮ್ಮ ಹಿತೈಷಿ ಅನ್ನೋ ರೀತಿಯಲ್ಲೇ ಪುಟಿನ್ ಅವರ ಇದೆ. ಆಮೇಲೆ ನನಗೆ ಭಾರತದ ಬಗ್ಗೆ ಏನು ತುಂಬ ಖುಷಿ ಅಂತ ಹೇಳಿದ್ರೆ, ಭಾರತ ಯುಕ್ರೇನ್ ಯುದ್ಧದಲ್ಲಿ ಶಾಂತಿಯ ಬಗ್ಗೆ ಮಾತುಕತೆ ಆಡ್ತಾ ಇದ್ದಾರೆ, ಶಾಂತಿಯನ್ನು ನೆಲೆಸಬೇಕು ಅಂತ ಹೇಳಿ ತುಂಬ ಪ್ರಯತ್ನ ಮಾಡ್ತಿದೆ. ಇದು ನನಗೆ ಬಹಳ ಖುಷಿ ಅಂತ. ಹಾಗೇನೆ ಮೋದಿ ಅವರು ಒಂದು ಮಾತು ಹೇಳಿದ್ದಾರೆ, ನಾವು ತಟಸ್ಥರಲ್ಲ, ನಾವು ಶಾಂತಿಯ ಪರ ನಿಲ್ಲುವವರು ಅಂತ ಹೇಳಿ. ಅಂದ್ರೆ ಇಲ್ಲಿವರೆಗೆ ನಾವು ಅಲಿಪ್ತ ಚಳವಳಿ, ನಾವು ಅಲಿಪ್ತರು, ನಾವು ಈ ಕಡೆ ಈ ಬ್ಲಾಕ್ಗೂ ಇಲ್ಲ ಆ ಬ್ಲಾಕ್ಗೂ ಇಲ್ಲ, ನೋ, ನಾವು ಗಿಲಿಪ್ತ ಏನಲ್ಲ, ನಾವು ತಟಸ್ಥರಲ್ಲ, ಅಲ್ಲ, ನಾವು ಶಾಂತಿಗೋಸ್ಕರ ಇರೋರು, ನಾವು ಶಾಂತಿ ಪ್ರಿಯರು ಅಂತ ಹೇಳಿಬಿಟ್ಟು, ನಾವು ಶಾಂತಿ ದೂತರು ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಈ ನಮ್ಮ ಭಾರತ ಮತ್ತು ರಷ್ಯಾದ ನಡುವೆ ಇಲ್ಲಿಯವರೆಗೆ ವ್ಯವಹಾರಗಳು ಒಂದು 65.7 ಬಿಲಿಯನ್ ಒಂದು ಏನು ರೇಷೋನಲ್ಲಿ ಇದೆ ನಮ್ಮ ವ್ಯವಹಾರ ವಹಿವಾಟುಗಳು. ಇದು 2030ನೇ ಇಸ್ವಿ ವೇಳೆಗೆ ಅಂತ ಹೇಳಿದ್ರೆ, ಇವಾಗ ನಾವು ಫ್ಯಾಗ್ ಎಂಡ್ ಆಫ್ 2025 ಇದ್ದೀವಿ. ಇನ್ನು 4 ವರ್ಷದಲ್ಲಿ ಇದು ಈ ಒಂದು ವ್ಯಾಪಾರ ವಹಿವಾಟಿನ ಒಂದು ರೇಷಿಯೋ ಎಲ್ಲಿಗೆ ಹೋಗುತ್ತೆ ಅಂದರೆ, ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ರೆ 100 ಬಿಲಿಯನ್, 100 ಶತಕೋಟಿಗೆ. ಸೊ ಅಲ್ಲಿಗೆ ತಲುಪುತ್ತೆ ಅಂಥೇಳಿ, ಅಂದರೆ ಆ ಮಟ್ಟಕ್ಕೆ ವೃದ್ಧಿ ಆಗುತ್ತೆ ಅಂಥೇಳಿ. ಆಮೇಲೆ ನಾವು ಯುದ್ಧ ವಿಮಾನಗಳು, ಕ್ಷಿಪಣಿಗಳು ಇದನ್ನೆಲ್ಲ, ಆಮೇಲೆ ಏನದು ರಾಡಾರ್ ಸಿಸ್ಟಮ್ಮು, ಆಮೇಲೆ ಇದು ಕ್ಷಿಪಣಿ ನಿರೋಧಕಗಳು, ಇವುಗಳನ್ನೆಲ್ಲ SU ಇದೆಯಲ್ಲ ಸೀರೀಸ್. ಸೊ ಅದನ್ನೆಲ್ಲನೂ ಆಮದು ಮಾಡ್ಕೊಳ್ಳೋದ್ರ ಬಗ್ಗೆ ಅವರಿಂದ ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಿಮಗೆ ನಾನು ಇಡೀ ಕ್ಷಿಪಣಿ ಕೊಡಲ್ಲ, ಅದ್ರ ತಂತ್ರಜ್ಞಾನ ಕೊಡ್ತೀನಿ, ನೀವು ಡೆವಲಪ್ ಮಾಡಿ ಅದನ್ನು. ನಾವು ನಿಮಗೆ ಅಗತ್ಯ ಇರೋ ಎಲ್ಲ ರಾ ಮೆಟೀರಿಯಲ್ಸ್ ನಿಮ್ಮ ಹತ್ರ ಇಲ್ವಾ, ನಾವು ಕೊಡ್ತೀವಿ, ನೀವು ಡೆವಲಪ್ ಮಾಡಿ. ನಾನು ಅಲ್ಲಿಂದ ನಿಮಗೆ ಇಲ್ಲಿ ಕೊಡಬೇಕು ಅಂತ ಇಲ್ಲವೇ ಇಲ್ಲ. ದಿಸ್ ಇಸ್ ವೆರಿ ಗುಡ್. ಒಂದು ರೀತಿಯಲ್ಲಿ ನಮಗೆ ಸ್ವಾವಲಂಬನೆ, ಆತ್ಮನಿರ್ಭರತೆಗೆ ಇದು ಬಹಳ ಅತ್ಯುತ್ತಮ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಅದಕ್ಕೆ ರಷ್ಯಾ ಜೊತೆಗೆ ನಾವು ಒಡಂಬಡಿಕೆಗೆ ಹೆಚ್ಚು ಮಹತ್ವ ಕೊಡ್ತಾ ಇರೋದು. ಓಕೆ, ಸೊ ನಾವಿವಾಗ ಮುಂದಿನ ವಿಚಾರಕ್ಕೆ ಹೋಗೋಣ. ಇವಾಗ ಪುಟಿನ್ದು ನಾಳೆಗೂ ಇನ್ನೂ ಮುಂದುವರಿಯುತ್ತೆ ಅವ್ರದ್ದು, ಇನ್ನೂ 1 ವಾರದವರೆಗೆ
ವಿಷಯಗಳು ನಡೀತಾ ಇರುತ್ತೆ. ನಾವಿವಾಗ ಮುಂದಿನ ವಿಚಾರ ನೋಡೋದಾದರೆ, ಬೆಂಗಳೂರಲ್ಲಿ ಚಳಿ ಜಾಸ್ತಿ ಆಗಿದೆ. ಅದೇ ರೀತಿ ಒಂದು ನಮಗೆ ದ್ವಿತ್ವ ಚಂಡಮಾರುತದ ಎಫೆಕ್ಟಿಂದ ಮಳೆ ಚಳಿ ಎರಡೂ ಜೋರಾಗಿ ಬರ್ತಾ ಇದೆ. ಇದ್ರ ಜೊತೆಗೆ ಅಮೆರಿಕದಲ್ಲೂ ಕೂಡ ಶೀತಗಾಳಿ ತುಂಬಾ ಕೊಡ್ತಾ ಇದೆ. ಅಂದ್ರೆ ನಾರ್ದರ್ನ್ ಹೆಮಿಸ್ಫಿಯರ್ ಫುಲ್, ಯುರೋಪ್ ಮತ್ತೆ ಅಮೆರಿಕ, ಕೆನಡಾ ಈ ದೇಶಗಳಿಗೆ ಹೆಚ್ಚು ಏನು ಈಗ ಆರ್ಕಿಟಿಕ್ ಫ್ಲೇರ್ ಅಂತ ಹೇಳ್ತೀವಿ. ಅಂದರೆ ಆ ಆರ್ಕಿಟಿಕ್ ಉತ್ತರ ಧ್ರುವದ ಶೀತಗಾಳಿ ಅದು ಈ ದೇಶಗಳಿಗೆ ಈಗ ಆವರಿಸ್ಕೊಂಡಿದೆ. ನೀವು ನ್ಯೂಜೆರ್ಸಿ, ನ್ಯೂಯಾರ್ಕಲ್ಲಿರೋ ನಿಮ್ಮ ಯಾರಾದರೂ ಪರಿಚಯಸ್ಥರನ್ನ ಕೇಳಿ, ಈಗ 5 ಇಂಚು ಹಿಮ ರಸ್ತೆಗಳಲ್ಲಿ ನಿಂತಿದೆ. ಈಗೆಲ್ಲನೂ ಅದೇ ಐಸ್ ಬ್ರೇಕರ್, ಆಮೇಲೆ ಅದನ್ನೆಲ್ಲ ಹಿಂಗೆ ಕ್ಲಿಯರ್ ಮಾಡ್ಕೊಂಡು ಹೋಗುವಂಥ ವಾಹನಗಳಿರುತ್ತಲ್ಲ, ಅವುಗಳನ್ನು ಬಳಸಿ ರಸ್ತೆಗಳನ್ನು ಸಂಚಾರಕ್ಕೆ ಕ್ಲಿಯರ್ ಮಾಡಿಕೊಂಡು ಹೋಗ್ತಾ ಇರುವಂಥ ಪರಿಸ್ಥಿತಿ. ಅತಿ ಶೀತ, ಇದನ್ನು ಪೋಲಾರ್ ವರ್ಟೆಕ್ಸ್ ಅಂತ ಹೇಳ್ತೀವಿ ನಾವು. ಇದು ತಲೆದೋರಿದಾಗ, ಇದು ಉಂಟಾದಾಗ, ಅಂದರೆ ಇದೊಂದು ಹವಾಮಾನದ ಒಂದು ವೈಪರೀತ್ಯದ ಒಂದು ಭಾಗ. ಇದು ಹೇಗೆ ಅಂತ ಹೇಳಿದ್ರೆ ಫುಲ್ ಎಲ್ಲ ಹಿಮಗಟ್ಟೋಗುತ್ತೆ. ಚಳಿಗಿಂತ ಮೈನಸ್ಸಲ್ಲಿ ಮೈನಸ್ ಆಗಿಬಿಡುತ್ತೆ ಎಲ್ಲನೂ. ಆಮೇಲೆ ನೀರು ಹೆಪ್ಪಗಟ್ಟೋದಿರ್ಬೋದು. ಆಮೇಲೆ ನಿಮಗೆ ಶಾಲಾ ಕಾಲೇಜುಗಳು ನಡೆಯೋಕ್ಕಾಗಲ್ಲ, ಸರ್ಕಾರಿ ಕಚೇರಿಗಳಾಗಲ್ಲ, ಎಲ್ಲ ವರ್ಕ್ ಫ್ರಮ್ ಹೋಮು. 1 ಬ್ಲ್ಯಾಂಕೆಟ್ 2 ಬ್ಲ್ಯಾಂಕೆಟು ಸಾಕಾಗಲ್ಲ. ಥರ್ಮಲ್ ಮೇಲೆ ಒಂದು ಡ್ರೆಸ್ಸು, ಅದ್ರ ಮೇಲೆ ಜಾಕೆಟ್, ಸ್ವೆಟರ್ ಮೇಲೆ ಜಾಕೆಟ್, ಹೀಗೆ. ಅಂದರೆ ನಾವು ಟಂಡ್ರಾ ರೀಜನಲ್ಲಿ ಇದ್ದಾಗೆ, ಬಟ್ ಟಂಡ್ರಾದಲ್ಲಿ ಹೆಂಗಿರ್ಬೋದು ಈ ಟೈಮ್ನಲ್ಲಿ. ಸೊ ಈ ಒಂದು ಇದು ಏನು ಈ ಟೈಮ್ನಲ್ಲಿ ಏನದು ವಿಮಾನ ಸಂಚಾರಕ್ಕೆಲ್ಲ ಕಷ್ಟ ಇದೆ, ಕಷ್ಟ ಆಗುತ್ತೆ. ಸಿಗ್ನಲ್ಗೆ ಎಲ್ಲ ಹಿಮ ಏನು ಶೀತಗಾಳಿ ಬೀಸ್ತಾ ಇರುತ್ತಲ್ಲ, ಹಾಗಾಗಿ. ಸೊ ಈಗಾಗಲೇ ಅಮೆರಿಕನ್ನರಿಗೆ ಅದರ ಒಂದು ಸೂಚನೆ ಕೊಟ್ಟಿರೋದ್ರಿಂದ ಅವರೆಲ್ಲರೂ ಅದಕ್ಕೆ ಸಿದ್ಧರಾಗಿ ಅಗತ್ಯ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಓಕೆ. ಸೊ ಇನ್ನೊಂದು ವಿಚಾರ ನಾವು ವಿದೇಶದ್ದು ನೋಡೋದಾದರೆ, ಯುರೋಪ್ ಭಾಗಗಳಲ್ಲಿ ಯುದ್ಧ ಸಮರಾಭ್ಯಾಸ ನಡೀತಾ ಇದೆ. ಎಲ್ಲ ಭಾಗಗಳಲ್ಲೂ ಏನು ಯುದ್ಧಗಳು ನಡೀತಾನೆ ಇದೆ. ಶಾಂತಿಯುತವಾಗಿ ಯುದ್ಧವನ್ನು ನಿಲ್ಲಿಸೋಣ ಅನ್ನೋ ಮಾತುಕತೆ ನಡೀತಾ ಇದ್ರೆ, ಇವಾಗ ಹೊಸದಾಗಿ ಇಲ್ಲಿ ಯುದ್ಧದ ಸಮರಾಭ್ಯಾಸ ನಡೀತಾ ಇದೆ. ಸೊ ಇದು ಮತ್ತೆ ಇನ್ಯಾವುದರ ಮುನ್ಸೂಚನೆ ಅನ್ನುವಂಥದ್ದು? ಇದು ಯಾವಾಗ ಶುರುವಾಗಿದ್ದು ಅಂತ ಹೇಳಿದ್ರೆ, ಈ 4 ವರ್ಷದ ಹಿಂದೆ ಏನು ಪುಟಿನ್ ಯುಕ್ರೇನ್ ಮೇಲೆ ಆಕ್ರಮಣ ಮಾಡಿದ್ರಲ್ಲ, ಅವಾಗಿಂದ ಇದು ಒಂಥರ ಭಯ ಇದ್ದಿದ್ದು. ಅವರು ನ್ಯಾಟೋ ಸೇರಬಾರ್ದು ಅನ್ನೋದು ನಿಮಗೆ ಗೊತ್ತು. ಯುರೋಪ್ನವರೆಲ್ಲ ಸೇರ್ಕೊಂಡು ನ್ಯಾಟೋ ಮಾಡ್ಕೊಂಡಿರೋದು. ಆ ನ್ಯಾಟೋ ಸೇರಬಾರ್ದು ಯುಕ್ರೇನ್ ಅಂತ ತಾನೇ ಇವರು ಇವಾಗ ಆಕ್ರಮಣ ಮಾಡಿದ್ದು. ಈಗ ಇವರ ಈಗ ರಷ್ಯಾ ಏನು ಮಾಡ್ತಿದೆ, ಒಂದು ಕಡೆಯಿಂದ ಆಕ್ರಮಣ ಮಾಡ್ಕೊಂಡು ಬರ್ತಾ ಇವಾಗ ಯುಕ್ರೇನ್ ಒಳಗಡೆ ಬಂದುಬಿಟ್ಟಿದೆ. 2 ಮೇಜರ್ ಸಿಟೀಸ್ನ ಒಳಗೆ ಹಾಕ್ಕೊಂಡಿದೆ, ಇವಾಗ ತನ್ನ ಪೊಸಿಷನ್ ತೊಗೊಂಡ್ಬಿಟ್ಟಿದೆ. ಈಗ ಈ ಸಂದರ್ಭದಲ್ಲಿ ಯುರೋಪಿನ ಈ ಪಾವು ಸೇರು ಚಟಾಕು ದೇಶಗಳಿವೆಯಲ್ಲ, ಅವೆಲ್ಲನೂ ಇವಾಗ ನಮ್ಮದು ಒಂದು ಆರ್ಮಿ ಇಟ್ಕೋಬೇಕು, ನಾವು ಏನು ಸ್ವಾವಲಂಬಿಗಳಾಗಿ ನಾವೇ ಹೋರಾಡಬೇಕು, ನಾವು ಆಚೀಚೆ ಬೇರೆ ದೇಶದವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ನೋಡಿ, ಲಾತ್ವಿಯಾ ಅನ್ನೋ ದೇಶ ಇದೇನು ಮಾಡಿದೆ, ನೀವು ಇವಾಗ ವಿಮೆನ್ಗೆ ಎಷ್ಟು ದಿವಸ ಅವ್ರು ಕೊಟ್ಟಿರಲಿಲ್ಲ ಅವಕಾಶ, ಈಗ ವಿಮೆನ್ ಬರ್ಬೋದು, ಬನ್ನಿ ಮಹಿಳೆಯರೇ ನೀವು ಬನ್ನಿ, ಯಾಕೆಂತ ಹೇಳಿದ್ರೆ ನಮಗೆ ನಮ್ಮದೇ ಆರ್ಮಿ ಬೇಕು, ಜನ ಇಲ್ಲ, ಬನ್ನಿ ಅಂತ. ಇದಾಯ್ತಾ? ನೀವು 17ನೇ ವರ್ಷದ ನಾವು ಅನ್ಕೊಂಡ್ವಲ್ಲ, 18 ವರ್ಷದಲ್ಲಿ ನಮ್ಮದು ಲಿವಿನ್ನು. ಇಲ್ಲಿ ಲಿಥುವೇನಿಯಾ ಅನ್ನೋ ದೇಶದಲ್ಲಿ 17 ವರ್ಷದ ಮಕ್ಕಳು, ಹೈಸ್ಕೂಲಿನ ಮಕ್ಕಳುಗಳು, ಬನ್ನಿ ನೀವು ಆರ್ಮಿ ಟ್ರೈನಿಂಗ್ ತಗೊಳ್ಳಿ ಈಗ ಅಂತ ಹೇಳಿಬಿಟ್ಟು ಆ ಮಕ್ಕಳನ್ನ ಕರೆದಿದ್ದಾರೆ. ಸೊ ಈಗ ಅವರು ಕಂಪಲ್ಸರಿ, ಎಲ್ರಿಗೂ ಕಂಪಲ್ಸರಿ 9 ತಿಂಗಳ ಒಂದು ಟ್ರೈನಿಂಗ್, ಮಿಲಿಟರಿ ಸರ್ವಿಸ್ ಈಸ್ ಮಸ್ಟ್, ಟ್ರೈನಿಂಗ್ ಆ್ಯಂಡ್ ಸರ್ವಿಸ್ ಈಸ್ ಮಸ್ಟ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಕ್ರೊಯೇಷಿಯಾ ಕೂಡ ತನ್ನ ಒಂದು ಆರ್ಮಿ, ತನ್ನ ಮಿಲಿಟ್ರಿ ಒಂದು ಪವರ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ. ಸೊ ಇದು ಕೋಲ್ಡ್ ವಾರ್ ಆದಮೇಲೆ ಈ ಶೀತಲ ಸಮರ ಅಂತಿತ್ತಲ್ಲ ರಷ್ಯಾ ಮತ್ತು ಅಮೆರಿಕಾದ ನಡುವಿನ, ಆ ಒಂದು ಯುದ್ಧ ಇರೋವರೆಗೂ, ಅದು ಎಲ್ಲಿವರೆಗೂ ಇತ್ತು ಅಂತ ಹೇಳಿದ್ರೆ ಸೋವಿಯತ್ ಯೂನಿಯನ್ ಇತ್ತಲ್ಲ, ಸೋವಿಯತ್ ಗಣರಾಜ್ಯ, ಅದು ಇರೋವರೆಗೂ ಇದು ಭಾಳ ಜೋರಾಗಿತ್ತು. ಯಾವಾಗ ಸೋವಿಯತ್ ಯೂನಿಯನ್ ಕೊಲ್ಯಾಪ್ಸ್ ಆಗಿ ಡಿಸ್ಇಂಟಿಗ್ರೇಟ್ ಆಗಿ ಛಿದ್ರ ಆಗೋಯ್ತು ದೇಶಗಳೆಲ್ಲ, ಆವಾಗ ಈ ಶೀತಲ ಯುದ್ಧ ಅನ್ನೋದು ಹೆಸರಿಲ್ದೇನೆ ಹೊಟ್ಟೋಗ್ಬಿಡ್ತು. ಸೊ ಆವಾಗಲಿಂದ ಈ ಯಾವ ದೇಶಗಳಿಗೂ ಎಲ್ಲ ನೆಮ್ಮದಿಯಿಂದ ಇದ್ವು. ಈಗ ಈ ಎಲ್ಲ ದೇಶಗಳು ಇಲ್ಲ, ನಮಗೆ ನಮ್ಮದೇ ಆಗಿರೋ ಆರ್ಮಿ ಬೇಕು ಅಂತ ಹೇಳಿಬಿಟ್ಟು ಈಗ ಎಲ್ಲ ಕಡೆ ಸಮರಾಭ್ಯಾಸ ಶುರುವಾಗ್ಬಿಟ್ಟಿದೆ ಈಗ.
ಈ ಯುರೋಪ್ನಲ್ಲಿ. ಇಲ್ಲಿ ಈಗ ಏನು ಎಲ್ಲಕ್ಕಿಂತ ತುಂಬ ಮಜಾ, ನಾನು ಹೋದ ವಾರನೇ ನಿಮ್ಮ ಹತ್ರ ಮಾತಾಡಬೇಕು ಅಂತಿದ್ದೆ. ಏನು ಮದರ್ ಆಫ್ ಆಲ್ ನೇಷನ್ಸ್ ಇದೆಯಲ್ಲಪ್ಪ, ಬ್ರಿಟನ್, ಅಲ್ಲಿ ಯುರೋಪ್ನಲ್ಲಿ. ಈ ಬ್ರಿಟನ್ನಲ್ಲಿ ಕಳೆದ 1 ವರ್ಷದಲ್ಲಿ ಕೇವಲ 250 ಹುಡುಗರು ಮಾತ್ರ, ಯುವಕರು ಮಾತ್ರ ಮಿಲಿಟರಿ ಸರ್ವಿಸಿಗೆ ಸೇರಿದ್ದಾರೆ. 250 ಲೆಕ್ಕ ಹಾಕಿ. ದೇ ಆರ್ ಲೀಸ್ಟ್ ಬಾದರ್ಡ್. ಅವರಿಗೆ ಸೇನೆ ಬಗ್ಗೆ, ಆರ್ಮಿ, ನೇವಿ, ಏರ್ಫೋರ್ಸ್, ನಮಗೆ ಮಿಲಿಟರಿ ಏನು ಅವಶ್ಯಕತೆ ಇಲ್ಲ ಬಿಡಿ. ಹೋಗಿ ಇವಾಗ ಅವ್ರಿಗೆಲ್ಲ ಹಾಗಂದ್ರೆ ಅಮೇರಿಕನ್ ಮೇಲೆ ಡಿಪೆಂಡೆನ್ಸಿ ಆ ಥರ ಇದೆ. ಆಮೇಲೆ ಇವರು ನಾವು ನಮ್ಮದೇ ಪ್ರೊಫೆಷನ್ನು, ನಮ್ಮದೇ ಮೋಜು ಮಸ್ತಿ, ಇದ್ರಲ್ಲಿ ಆರಾಮಿರೋಣ ಬಿಡ್ರಿ, ಯಾಕೆ ನಮಗೇನು ಏನು ಎಫೆಕ್ಟ್ ಆಗಲ್ಲ ಅನ್ನೋ ರೀತಿ. ಕೇವಲ 250 ಜನ ಮಾತ್ರ ಬಂದಿದ್ದಾರೆ. ಅಂದರೆ ಅಲ್ಲಿಯ ಸಮಾಜ ಯಾವ ಕಡೆ ಹೆಜ್ಜೆ ಹಾಕ್ತಾ ಇದೆ ಅಂತ ಹೇಳಿಬಿಟ್ಟು ಅಂತ ಅನ್ನಿಸ್ತು. ಒಟ್ಟು ಯುರೋಪ್ನಲ್ಲಿ ಮಾತ್ರ ಇದೊಂದು ಬಹಳ ಇದು. ಆಮೇಲೆ ಇದ್ರ ಜೊತೆಗೆ ನಾನು ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದ್ಕೊಂಡೆ. ಅದು ಏನಪ್ಪ ಅಂತ ಹೇಳಿದ್ರೆ, ನೀವು ಕೇಳ್ತೀರಿ ಮಧ್ಯಪ್ರಾಚ್ಯದ್ದೇನು ಹೇಳೇ ಇಲ್ಲ ಅಂತ. ಅದಕ್ಕೆ ಮಧ್ಯಪ್ರಾಚ್ಯದ್ದು ಅಂತ ಒಂದು ತಲೆಯಲ್ಲಿ ಇಟ್ಕೊಂಡಿದ್ದೀನಿ. ಅದು ಏನಪ್ಪ ಅಂದರೆ, ಶಹದ್ ಅಂತ ಒಂದು ಕ್ಷಿಪಣಿ ಕ್ಷಿಪಣಿ ಅಲ್ಲ, ಡ್ರೋನ್, ಅದನ್ನು ಇವರು ಅಭಿವೃದ್ಧಿಪಡಿಸಿದ್ದಾರೆ. ಇರಾನ್ದು ಮೋಸ್ಟ್ ಪವರ್ಫುಲ್ ಅದು. ಅದೇ ಥರದ್ದು ನೋಡಿ ನಮ್ಮ USA ಕಾಪಿ ಮಾಡ್ಕೊಂಡ್ಬಿಟ್ಟಿದೆ. ಟ್ರಂಪ್ ಅಣ್ಣ ಕಾಪಿ ಹೊಡೆದ್ಬಿಟ್ಟು 35,000 ಇದರಲ್ಲಿ ಅದಕ್ಕೇನೋ ಸಿಯಿಂದ ಬರುತ್ತದೆ, ಕ್ರೈಸ್ ಅಂತನೋ ಏನೋ ಅದರ ಹೆಸರು, ಅದನ್ನು ಡೆವಲಪ್ ಮಾಡಿದ್ದಾರೆ. ಇವಾಗ $35,000 ಅವರು ಇದುವರೆಗೆ ಬಿಲಿಯನ್ ಗಟ್ಟಲೆ ಡಾಲರ್ ಖರ್ಚು ಮಾಡಿ ದೊಡ್ಡ ಯುದ್ಧ ವಿಮಾನಗಳನ್ನು ತಯಾರು ಮಾಡ್ತಿದ್ರು. ಈಗ ಅದರ ಅವಶ್ಯಕತೆ ಇಲ್ಲ. ಈ ಡ್ರೋನ್ಗಳ ಮುಂದೆ ಅವೆಲ್ಲ ಏನು, ಅದು ಹೋಗಿ ನಿರ್ದಿಷ್ಟವಾಗಿ ಪ್ರಿಸಿಷನ್ ಇರುತ್ತೆ ಅಟ್ಯಾಕ್ನಲ್ಲಿ, ಅಂದರೆ ನಿಖರತೆ, ನಿರ್ದಿಷ್ಟತೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಇದನ್ನೇ ಬಳಸೋಣ ಅಂತ ಹೇಳಿಬಿಟ್ಟು, ಸೊ ಈಗ ಅವರು ಅದನ್ನು ಏನು ಸಾಲುಗಟ್ಟಲೆ ಈ ಒಂದು ಹೊಸ ಡ್ರೋನ್ನ ತಯಾರು ಮಾಡ್ತಾ ಇದ್ದಾರೆ. ಇರಾನ್ ಮಾದರಿ ಇದ್ದದ್ದು ಇದು. ಇರಾನ್ ಮಾದರಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಸೊ ಇದೊಂದು ಹೇಳಿಬಿಡ್ಬೇಕು, ಸಂಧಿಲೊಂದು ಸಮಾರಾಧನೆ ಅಂತೇಳಿ ಮಾಡಿಬಿಟ್ಟಾರ್ಲಾಗೆ. ಓಕೆ, ಸೊ ಇದಿಷ್ಟು ನಮ್ಮ ಮಾತಾಗಿತ್ತು. ಅಂದರೆ ರಾಜ್ಯ, ದೇಶ, ವಿದೇಶದ ಸುದ್ದಿಗಳನ್ನ ನೋಡಿದ್ವಿ. ಅಂತಿಮವಾಗಿ ಕತೆ ಎತ್ತ ಬರೋಣ. ಆದರೆ ಈ ಸಲ ಮೇಡಮ್ ಏನೋ ಒಂದು ಸರ್ಪ್ರೈಸ್ ಇಟ್ಟಿದ್ದಾರೆ. ಈ ಸಲ ನಾನು ವ್ಯಕ್ತಿಯ ಕಥೆಯನ್ನು ಹೇಳಲ್ಲ, ಒಂದು ಘಟನೆಯ ಕಥೆಯನ್ನು ಹೇಳ್ತೀನಿ ಅಂತೇಳಿ. ಗಾಜಾದಲ್ಲಿ 50 ಜೋಡಿಗಳು ವಿವಾಹವಾಗಿದ್ದು ಅಂತ ಒಂದು ಕನ್ನಡದಲ್ಲೊಂದು ಕವಿತೆ ಇದೆ. ನಂಗೆ ತಕ್ಷಣಕ್ಕೆ ಅವ್ರು ಬರೆದಿರೋರ ಹೆಸರು ನೆನಪಾಗ್ತಿಲ್ಲ. ಆ ಬಂದೂಕಿನ ನಳಿಕೆಯಲ್ಲಿ ಗುಬ್ಬಿ ಗೂಡು ಕಟ್ಟಲಿ ಅಂತ ಆ ಒಂದು ಕವಿತೆಯ ಆಶಯ, ಆ ಕವಿಯ ಆಶಯ ಅಂತ ಹೇಳಿದ್ರೆ, ಆ ಬಂದೂಕಿನ ನಳಿಕೆ ಏನಿರುತ್ತೆ ಅದು ಢಮ್ ಅಂತ ಅಲ್ಲಿಂದ ಸಿಡಿಬೇಕಲ್ವಾ, ಅದು ಮದ್ದು. ಅದರ ಬದಲು ಅದರೊಳಗಡೆ ಗುಬ್ಬಿನೇ ಗೂಡು ಕಟ್ಬಿಟ್ರೆ ಅಲ್ಲಿಂದ ಹೊರಗೆ ಬರಲ್ವಲ್ಲ, ಇದು ಏನು ಬುಲೆಟ್ ಹೊರಗೆ ಬರಲ್ವಲ್ಲ ಅಂತ ಹೇಳಿಬಿಟ್ಟು ಆ ಒಂದು ಆಶೆ. ಅಂದರೆ ಯುದ್ಧ ಬೇಡ, ನಮಗೆ ಶಾಂತಿ ಬೇಕು ಅಂತನ್ನೋದು. ಇವಾಗ ಗಾಜಾ ಫುಲ್ಲು ಆ ಯುದ್ಧದಿಂದ ನಲುಗಿ ಹೋಗಿರುವ, ಒಂದೇ ಒಂದು ವಾಸಯೋಗ್ಯ ಬಿಲ್ಡಿಂಗ್ ಕೂಡ ಕಾಣದೇ ಇರುವಂತಹ ಸ್ಥಳದಲ್ಲಿ, ಅದರಲ್ಲೂ ಖಾನ್ ಯೂನಿಸ್ ಅಂತ ಏನು ಗಾಜಾ ಪಟ್ಟಿಯಲ್ಲಿ ಒಂದು ಪ್ರದೇಶ ಇದೆ, ಅಲ್ಲಿ ಇದ್ದಕ್ಕಿದ್ದಂಗೆ ಕೇವಲ 1-2 ದಿನಗಳ ಹಿಂದೆ ಅಲ್ಲಿ ಒಂದು ತುಂಬ ಖುಷಿ ಒಂದು ವಾತಾವರಣ ನಿರ್ಮಾಣ ಆಯಿತು. ಅದು ಏನು ಗೊತ್ತಾ, ನನಗೆ ಆವಾಗ ಆ ಚಿತ್ರನ ನೋಡ್ತಿದ್ದಂಗೆ ನಾನು ಯಾರನ್ನು ನೆನಪಿಸ್ಕೊಂಡಿದ್ದೆ, ಅಣ್ಣ ಅವರನ್ನು ನೆನಪಿಸ್ಕೊಂಡೆ. ಅವರು ಧರ್ಮಸ್ಥಳದಲ್ಲಿ ಒಂದು ಹಾಡು ಹೇಳಿರ್ತಾರೆ. ಈಗ ನಾನು ಇಷ್ಟು ಮಾತ್ರ ಕ್ಲೂ ಕೊಡ್ತೀನಿ, ಮಿಕ್ಕಿದ್ದು ನೀವು ಹೇಳಬೇಕು. ಹೊಸ ಬಾಳಿನ ಹೊಸಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ ಅಂತ ಹೇಳಿಬಿಟ್ಟು, ಅದೇನು ಮದುವೆ. ಎಸ್, ಅಲ್ಲಿ ಸಾಮೂಹಿಕ ವಿವಾಹ ಇಲ್ಲಿ ಧರ್ಮಸ್ಥಳದಲ್ಲಿ ಹೆಂಗಾಗತ್ತೆ ಹಂಗೆ ಖಾನ್ ಯೂನಿಸ್ನಲ್ಲಿ ಈ ಸರಿ ಮದುವೆ ಮಾಡಿಸ್ತಾರೆ. ಯಾರು ಅಂದರೆ UAE, ಸೌದಿ ಅರೇಬಿಯಾ, UAE-ನವರು ಇದನ್ನ ಆಯೋಜಿಸ್ತಾರೆ. ಯಾಕೆಂದ್ರೆ ಅದು ನಲುಗಿ ಹೋಗಿದೆ, ಗಾಜಾ ಪಟ್ಟಿ, ಪ್ಯಾಲೆಸ್ಟೈನ್ನವರು ನಲುಗಿ ಹೋಗಿದ್ದಾರೆ. ಪಾಪ ಅವರಿಗೆ ಒಂದು ಜೀವನದಲ್ಲಿ ಉತ್ಸಾಹ ಬರಬೇಕು, ಒಂದು ಹೊಸ ಆಶಾಕಿರಣ ಮೂಡಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಏನಾದರೂ ಒಂದು ಖುಷಿ ಅಂತ ಒಂದು ವಿಚಾರ ಬರಬೇಕು. ಒಂದು 50 ಜೋಡಿಗಳಿಗೆ ಹುಡುಕಿ ಐಡೆಂಟಿಫೈ ಮಾಡ್ತಾರೆ. ನೀವು ಮದುವೆ ಆಗಕ್ಕೆ ರೆಡಿ ಇದ್ದೀರಾ, ಅವ್ರದ್ದೆಲ್ಲ ಒಂದ್ಸರಿ ಡೀಟೇಲ್ಸ್ ಸ್ಕ್ಯಾನ್ ಮಾಡ್ತಾರೆ. ಓಕೆ, ದೇ ಆರ್ ಫಿಟ್, ದೇ ಆರ್ ಗುಡ್, ದೇ ಆರ್ ಎಲಿಜಿಬಲ್ ಅಂತ ಅನಿಸಿದ್ದ 50 ಜೋಡಿಗಳನ್ನ ಯಾಕೆ ಗೊತ್ತಾ, ಆ ಜನಕ್ಕೆ ವಸ್ತ್ರ ಕೊಂಡ್ಕೊಳ್ಳೋಕ್ಕೆ ದುಡ್ಡಿಲ್ಲ, ಏನೊಂದು ಗಿಫ್ಟ್ ಕೊಡೋಕ್ಕೆ ದುಡ್ಡಿಲ್ಲ,
ಕರ್ದ್ 4 ಜನಕ್ಕೆ ಊಟ ಹಾಕಕ್ಕೆ ದುಡ್ಡಿಲ್ಲ, ಒಂದು ಖುಷಿಯಾಗಿ ಹಾಡು ಹೇಳ್ಕೊಂಡು ಇದು ನರ್ತನ ಮಾಡೋಕ್ಕೆ ಆರ್ಕೆಸ್ಟ್ರಾದವ್ರನ್ನ ಕರ್ಸಕ್ಕೆ ದುಡ್ಡಿಲ್ಲ, ಏನಕ್ಕೂ ಅವ್ರ ಕೈನಲ್ಲಿ ದುಡ್ಡಿಲ್ಲ. ದೇ ಕಾಂಟ್ ಅಫೋರ್ಡ್ ಎನಿಥಿಂಗ್. ಬರೀ ನಿರಾಶ್ರಿತರ ಶಿಬಿರದಲ್ಲಿ ಗಂಜಿ ಏನು ಹಾಕ್ತಿದ್ರು ಅದನ್ನು ಕುಡಿತಾ ಇದ್ದ ಜನ ಇವತ್ತು ಆ ಒಂದು ಏನು ಕಟ್ಟಡದ ಅವಶೇಷಗಳನ್ನೇ ಒಂದು ಸ್ಟೇಜ್ ಮಾಡಿಬಿಟ್ರು. ಸ್ಟೇಜ್ ಮಾಡಿ ಅದರ ಮೇಲೇ ಎಲ್ಲ ಜೋಡಿಗಳು ಹೀಗೆ ಕೈ ಹಿಡ್ಕೊಂಡು, ನಂಗೆ ಆಶ್ಚರ್ಯ ಆಯಿತು, ಹೇಗೆ ಇವ್ರೇನು ಕುರ್ದಿಶ್ ಯಾರಪ್ಪ ಇವರು ಅಂತ. ಅದು ಒಂದು ಬಿಳಿ ಕಲರ್ ಹಿಂಗೆ ತಲೆಗೆಲ್ಲ ಪಟ್ಟಿ ಹಾಕೊಂಡು ಇಡೀ ಇದು ಫುಲ್ ಚಿತ್ತಾರ ಬಿಡಿಸಿರೋ ಅಂತ ಒಂದು ಗೌನ್ ಥರದ್ದು ಇದು. ಗಂಡಸರೆಲ್ಲ ಬ್ಲ್ಯಾಕ್ ಸೂಟ್ 3 ಪೀಸ್ ಸೂಟಲ್ಲಿ ಬರ್ತಾರೆ, ಹೀಗೆ ತಮ್ಮ ಸಂಗಾತಿಗಳ ಕೈ ಹಿಡಿದು ಬರ್ತಾರೆ. ಏನು ಚೆನ್ನಾಗಿತ್ತು ನೋಡೋಕ್ಕೆ. ಆ ಹೆಣ್ಮಕ್ಳಂತೂ ಎಲ್ಲ ಗೊಂಬೆಗಳ ಥರ ಇದ್ರು, ತುಂಬ ಖುಷಿ ಅನ್ನಿಸ್ತು. ಆಮೇಲೆ ಆ ಒಂದು ಮ್ಯೂಸಿಕ್ ಬರ್ತಾ ಇರುತ್ತೆ, ಅಲ್ಲಿ ಎಲ್ಲ ಖುಷಿಯಿಂದ ಹೆಜ್ಜೆ ಹಾಕ್ತಾರೆ. ಅವರು ತೀರಾ ಡ್ಯಾನ್ಸ್ ಎಲ್ಲ ಮಾಡಲಿಲ್ಲ, ನನಗೆ ಆ ಸ್ಪೈನಲ್ಲೆಲ್ಲ ಟ್ಯಾಪ್ ಡ್ಯಾನ್ಸ್ ಮಾಡ್ತಾರಲ್ಲ ಆ ಥರ ಏನಿರಲ್ಲ, ಬಟ್ ತುಂಬ ಖುಷಿಯಾಗಿ ಎಲ್ಲ ಇದು ಮಾಡ್ತಾರೆ. ಕೆಳಗಿರೋ ಪ್ರೇಕ್ಷಕ ವರ್ಗ, ಇವರ ಕುಟುಂಬದವರು ಎಲ್ಲ ಚೇರ್ ಮಾಡ್ತಾರೆ ಅದನ್ನು. ಆಮೇಲೆ ಒಳ್ಳೆ ಔತಣ ಇಟ್ಟಿದ್ರು. ಆ ರಬಲ್ಸ್ ಅಂತ ನಾವೇನು ಹೇಳ್ತೀವಿ, ಅವಶೇಷಗಳು, ಅದ್ರ ಮೇಲೂ ಒಂದು ಸ್ಟೇಜ್ ಮಾಡಿಬಿಟ್ರು. ತುಂಬ ಚೆನ್ನಾಗಿತ್ತು ನಿಜವಾಗಿ. ಅಂದರೆ ಸಾಕು, ಯುದ್ಧ ಸಾಕು, ನಮಗೆ ಶಾಂತಿ ಬೇಕು. ನಾವು ಎಲ್ಲರೂ ಖುಷಿಯಾಗಿ ಈ ಒಂದು ಭೂಮಿ ಇರುವುದೊಂದೇ ಭೂಮಿ, ಇರುವುದೊಂದೇ ಜೀವನ. ಸೊ ಹೀಗಿರುವಾಗ ಇಲ್ಲೂ ನಾವೆಲ್ಲ ಬರೀ ವಿನಾಶವನ್ನೇ ಉಸಿರಾಡ್ಕೊಂಡಿದ್ರೆ ಹೇಗೆ ಅಂತನೋ ತುಂಬ ಒಂದು ಒಳ್ಳೆ ಸಂದೇಶ ಕೊಡೋ ಕಾರ್ಯಕ್ರಮ. ನನಗೆ ಅದನ್ನು ನೋಡಿ ಕಣ್ತುಂಬಿ ಮನ ತುಂಬಿ ಬಂತು. ಅದನ್ನು ನಾನು ಹಂಚ್ಕೋಬೇಕು ಅಂತ ಹೇಳಿ ಅಂದ್ಕೊಂಡೆ ನಿಮ್ಮೊಂದಿಗೆ ಹಾಗೂ ನಮ್ಮ ವೀಕ್ಷಕರೊಂದಿಗೆ. ಹೌದು, ಈ ತರ ಏನು ಜೀವನೋತ್ಸಾಹ ತುಂಬುವಂತ ನೀವು ಬೇಕಾದ್ರೆ ನಮ್ಮ ಪ್ರಶಾಂತ್ ಬ್ರೋ ಒಂದ್ ಸ್ವಲ್ಪ ಮನಸ್ಸು ಮಾಡಿದ್ರೆ ಅದರ ವಿಜುವಲ್ಸ್ ಹಾಕಿ ನಮ್ಮ ಪ್ರೇಕ್ಷಕರಿಗೆ ತೋರಿಸಬಹುದು. ಖಂಡಿತವಾಗ್ಲೂ ಹಾಕೋಣ. ಸೊ ಇದಿಷ್ಟು ನಮ್ಮ ಈ ವಾರದ ಮಾತುಕತೆಯಾಗಿತ್ತು. ಮುಂದಿನ ವಾರ ಇನ್ನಷ್ಟು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಮೇಡಮ್, ಧನ್ಯವಾದಗಳು. ನಮಸ್ಕಾರ.